ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಚಾಯತೆ ಪ್ರಜ್ಞಮೂಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದಮಧ್ಯಗಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಕುಣದೋಷಚಿಂತನವಿದೋ ನೂನಂ ಮನಃ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣುದತ್ತು ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆನೇ ದಿವಸದ ಪ್ರವಚನ ನಿಮಗೆ ಬಹಳ ವಿಳಂಬವಾಗಿ ಸಿಕ್ಕಿತು. ಕಾರಣ ಇಷ್ಟೇ, ಆ ಪ್ರವಚನವನ್ನು ನಾವು ಮಧ್ವನವಮಿಯ ಈ ಸಂದರ್ಭದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರ ಅವತಾರದ ಸ್ಥಳವಾದ ಪಾಜಕ ಕ್ಷೇತ್ರದಿಂದಲೇ ಅದನ್ನು ಪ್ರಸಾರಿತ ಮಾಡಲಾಗಿತ್ತು. ಅಲ್ಲಿ ಇಂಟರ್ನೆಟ್ ಅಭಾವದಿಂದಾಗಿ ನಿಮಗೆ ಬಹಳ ವಿಳಂಬದಿಂದ ಆ ಪ್ರವಚನ ನಿಮಗೆ ಸಿಕ್ಕಿದೆ. ಇವತ್ತಿನ ಈ ಪ್ರವಚನ, ಇವತ್ತು ರಥಸಪ್ತಮಿ, ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ದಿನ. ಸೂರ್ಯಾಂತರ್ಗತ ನಾರಾಯಣನನ್ನು ಆರಾಧನೆ ಮಾಡುವ ದಿನ. ಇವತ್ತಿನ ಈ ಪ್ರವಚನ ನಾವು ಶ್ರೀಕೃಷ್ಣನ ಸ್ಥಾನವಾದ ಉಡುಪಿಯಿಂದಲೇ
ಈ ಪ್ರವಚನವನ್ನು ಪ್ರಸಾರಿತವನ್ನಾಗಿ ಮಾಡ್ತಾ ಇದ್ದೆ. ಇಂಟರ್ನೆಟ್ ನೋಡಿಕೊಂಡು ಇದು ಸ್ವಲ್ಪ ವಿಳಂಬವಾಗಿ ಬಂದು ಬರ್ಬೋದು, ಹೇಳಿ ಬರೋದಿಲ್ಲ. ಶ್ರೀಕೃಷ್ಣನ ಅನುಗ್ರಹ ದೃಷ್ಟಿಯಿಂದ ಈ ಕಾರ್ಯ ನಡೆದಿದೆ. ವೇದದ ಪ್ರಾಮಾಣ್ಯದ ಬಗ್ಗೆ ಯಾಕೆ ಅಂತಿಕೊಂಡಂತಂದರೆ, ಭಗವಂತನನ್ನು ತಿಳಿಸೋದಕ್ಕೋಸ್ಕರ ವೇದಗಳು ಪ್ರಮುಖವಾಗಿರ್ತಕ್ಕಂಥ ಸಾಧನಗಳು. ಆದರೆ ವೇದದ ಪ್ರಮಾಣದ ಬಗ್ಗೆ ಬೌದ್ಧರಿಗೆ, ಜೈನರಿಗೆ, ನಾಸ್ತಿಕರು ಅಂತೇನಿದ್ದಾರೆ ಅವರಿಗೆ ಈ ಬಗ್ಗೆ ಬಹಳ ಸಂಶಯಗಳಿವೆ. ಈಗಾಗಲೇ ಅವರು ವೇದದಲ್ಲಿ ಹೇಳಿದ್ದು ಮಕ್ಕಳಾಗತ್ತಕ್ಕೋಸ್ಕರ ಮಾಡದೇ ಇದ್ದಕ್ಕೆ ಮಕ್ಕಳಾಗೋದಿಲ್ಲ, ಹೀಗಾಗಿ ವೇದ ಸುಳ್ಳು ಹೇಳ್ತಾರೆ. ಆನಂತರ ಮಣ್ಣು ಮಾತನಾಡಿತು, ನೀರು ಮಾತನಾಡಿತು ಅಂತನ್ನೋದನ್ನು ತರ್ಕದ ವಿರುದ್ಧವಾಗಿರ್ತಕ್ಕಂಥ ಅನೇಕ ಮಾತುಗಳು ವೇದದಲ್ಲಿವೆ. ಜರ್ಭರಿ, ತುರ್ಭರಿ ಮೊದಲಾಗಿರ್ತಕ್ಕಂತಹ ಅರ್ಥಶೂನ್ಯವಾಗಿರ್ತಕ್ಕಂತಹ ಮಾತುಗಳು ವೇದದಲ್ಲಿವೆ. ಆನಂತರ ತನ್ನ ಮಾತಿಗೆ ತಾನು ವಿರುದ್ಧ ಮಾತು ಹೇಳ್ತದೆ. ಕೆಲವು ಕಡೆಗೆ ಬೆಳಿಗ್ಗೆ ಹೋಮ್ ಮಾಡಿ ಅಂತ ಹೇಳ್ತಾರೆ, ಕೆಲವು ಕಡೆಗೆ ಸಾಯಂಕಾಲ ಹೋಮ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಜಗತ್ತಿನಲ್ಲಿ ಗೊತ್ತಿದ್ದಾನೆ ಹೇಳ್ತಾರೆ, ಹೊಸದೇನು ಹೇಳೋದಿಲ್ಲ. ಚಳಿಗೆ ಬೆಂಕಿ ಚಳಿಯನ್ನು ದೂರ ಮಾಡಲು ಸಾಧನ ಅಂತನ್ನೋ ಮಾತು ವೇದದಲ್ಲಿ ಬರ್ತದೆ. ಇಷ್ಟೆಲ್ಲ ದೋಷದ ಸಹಿತವಾಗಿದ್ದರೂ ಕೂಡ ಇನ್ನೊಂದಿಷ್ಟೇ ಏನಂತಂದರೆ ಪುನರುಕ್ತಿ ಇದೆ. ತ್ರಿಪ್ರಥಮ ಮನ್ವಾಹ, ತಿರುತ್ತಮ ಇತ್ಯಾದಿ ಶಬ್ದಗಳಲ್ಲಿ ಅದನ್ನು ಹೇಳ್ತಾರೆ. ಮತ್ತು ನಿಮ್ಮ ಶಬ್ದಕ್ಕೆ, ನಿಮ್ಮ ಸಿದ್ಧಾಂತಕ್ಕೆ ಇನ್ನೊಂದು ಪ್ರಮಾಣದ ಸಹಾಯ ಬೇಕಾಗ್ತದೆ. ಅದು ನಿಮ್ಮದು ಸದಾಗಮೇಕ ವಿಜ್ಞೇಯ ಅಂತ ಹೇಳ್ತೀರಿ, ವೇದ ಬಿಟ್ಟು ಬೇರೆಯಿಂದ ಪರಮಾತ್ಮ ತಿಳಿಯಲ್ಪಡೋದಿಲ್ಲ ಅಂತಂತೀರಿ. ಹಾಗೆ ಈ ವೇದ ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ಹಲವು ಪ್ರಮಾಣ ಬೇಕೋ ಬೇಡವೋ? ಇದಕ್ಕೆ ಪ್ರಮಾಣಾಂತರ ಸಿದ್ಧತ್ವ ಅಂತನ್ನೋ ಒಂದು ಸಂದರ್ಭ ಬೇಕಾಗ್ತದೆ. ಅದು ವೇದದಲ್ಲಿ ಇಲ್ಲ. ಹೀಗೆ ಅನೇಕ ಆಕ್ಷೇಪಗಳನ್ನು ವೇದದ ಮೇಲೆ ಮಾಡಿದಾಗ ಈಗಾಗಲೇ ಅವುಗಳಿಗೆ ಉತ್ತರ ಕೊಟ್ಟಾಗಿದೆ ಸಂಕ್ಷಿಪ್ತವಾಗಿ. ಇನ್ನು ತಾರ್ಕಿಕವಾಗಿ ಉತ್ತರವನ್ನು ಕೊಡ್ತಾ ಇರುವಾಗ ಹೇಳ್ತಾರೆ, ವೇದದಲ್ಲಿ ಈ ಎಲ್ಲ ದೋಷಗಳು ಬರಲಿಕ್ಕೆ ಕಾರಣ ವೇದವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಅವನ ತಪ್ಪುಗಳು ಅವನ ರಚನೆಯಲ್ಲೂ ಕೂಡ ಬರುತ್ತವೆ. ಅವನು ಹೇಳದಂತೆ ಆಗದೇ ಇರ್ಬೋದು, ಅವನ ವಿರುದ್ಧ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ವಕ್ತೃಗತ ದೋಷಗಳು ವೇದದಲ್ಲಿ ಬರುತ್ತವೆ. ಯಾಕೆ? ಮನುಷ್ಯನಿಗೆ ಅಜ್ಞಾನ ಇರ್ತದೆ, ವಿಪರೀತ ಜ್ಞಾನ ಇರ್ತದೆ, ಕೆಲವು ಸಲ ಅವನ ಉಚ್ಚಾರಣೆ ಸರಿ ಇರೋದಿಲ್ಲ. ಆನಂತರ ಅವನ ಕಡೆಯಿಂದಲೂ ಕೂಡ ತಪ್ಪಾಗ್ತದೆ. ಯಾವುದೇ ಗ್ರಂಥದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೋಷ, ವಕ್ತೃವಿನ ದೋಷ ಬರ್ತದೆ. ಆದರೆ ವೇದದಲ್ಲಿ ಈ ದೋಷ ಬರುವುದಿಲ್ಲ. ಯಾಕೆಂತಂದರೆ ವೇದಗಳು ಅಪೌರುಷೇಯ. ಇದನ್ನು ಯಾವ ವ್ಯಕ್ತಿ ವೇದಗಳನ್ನು ಬರೆಯಲಿಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ತತ್ರ ವೇದಸ್ಯ ಅಪೌರುಷೇಯತ್ವೇನ, ವೇದಗಳು ಅಪೌರುಷೇಯವಾದ್ದರಿಂದಾಗಿ, ಅಪೌರುಷೇಯ ಅಂತಂದರೆ ಯಾವ ವ್ಯಕ್ತಿ ವಿಚಾರ ಮಾಡಿ ಇದನ್ನು ಹೀಗೆ ಬರಿಬೇಕು ಅಂತೇಳಿ ಪ್ರಮಾಣ, ಕಲ್ಪನೆ, ಯುಕ್ತಿ ವಿಚಾರ ಮಾಡಿ ಬರೆದ ಗ್ರಂಥ ಅಲ್ಲ ಇದು. ಈ ಗ್ರಂಥ ಅನಾದಿ ಕಾಲದಿಂದ ಇವೆ. ಪರಮಾತ್ಮ ಸೃಷ್ಟಿಯಾದಲ್ಲಿ ಉಚ್ಚಾರಣೆ ಮಾಡ್ತಾನೆ, ಪ್ರಳಯದಲ್ಲಿ ತನ್ನ ಬುದ್ಧಿಯಲ್ಲಿ ಇಟ್ಕೊಳ್ತಾನೆ. ಅಂದರೆ ಲೇಖಕರೇ ಇಲ್ಲ ಅಂತಂದಮೇಲೆ ಲೇಖಕರ ಸಂಬಂಧಿತವಾದ ದೋಷಗಳು ಇಲ್ಲ. ಕಾರಣನೇ ಇಲ್ಲ ಅಂತಕೊಂಡಂತಂದಮೇಲೆ
ಕಾರ್ಯದ ಶಂಕ ಸಂಶಯ ಮಾಡೋದು ಯೋಗ್ಯವಲ್ಲ. ಕಾರಣಾಭಾವೇ ಕಾರ್ಯಸ್ಯ ಕಾರ್ಯ ಶಂಕ್ತುಂ ಅಶಕ್ಯತ್ವ. ಆದ್ದರಿಂದಾಗಿ ವೇದಗಳು ಅಪ್ರಮಾಣವಲ್ಲ, ದೋಷಸಹಿತವಲ್ಲ. ಯಾಕೆ? ಅನಾದಿ ಕಾಲದಿಂದ ಪರಿಶುದ್ಧವಾದಂಥ ತತ್ವಜ್ಞಾನದಿಂದ ಯುಕ್ತವಾಗಿವೆ. ವೇದದಲ್ಲಿ ರಚನಾಕರ್ತೃವಿನ ರೂಪವಾದಂಥ ಯಾವ ದೋಷಗಳು ಬರುವುದಿಲ್ಲ. ಈ ಮಾತನ್ನು ನಾವು ತಾರ್ಕಿಕವಾದ ಪರಿಭಾಷೆಯಲ್ಲಿ ಹೇಳಬೇಕಾಗಿದ್ದರೆ ಇದಕ್ಕೆ ಅನುಮಾನ ಶರೀರ ಅಂತ ಕರಿತೇವೆ ನಾವು ಶಾಸ್ತ್ರದ ಚರ್ಚೆಯ ಸಂದರ್ಭದಲ್ಲಿ. ವೇದ ಪ್ರಮಾಣಂ ನ ಅಪ್ರಮಾಣಂ. ವೇದ ನ ಅಪ್ರಮಾಣಂ, ವೇದ ಅಪ್ರಮಾಣ ಅಲ್ಲ, ಅಂದರೆ ವೇದ ಪ್ರಮಾಣವಾಗಿದೆ. ಯಾಕೆಂದರೆ ಅಪ್ರಾಮಾಣ್ಯ ಕಾರಣವಾದ ಏನು ವಕ್ತೃದೋಷ ನಿಮಿತ್ತತ್ವ ಅಂತೇನಿದೆ, ಅಂದರೆ ಹೇಳುವಲ್ಲಿರ್ತಕ್ಕಂಥ ದೋಷ ಅಂತೇನಿದೆ, ಅದೇ ಇಲ್ಲಿ ಇಲ್ಲ. ಯಾಕೆ? ಹೇಳ್ತಕ್ಕ ವ್ಯಕ್ತಿಯಲ್ಲಿ ತಪ್ಪಿರ್ಬೋದೇ ಹೊರತು ಜ್ಞಾನದಲ್ಲಿ ತಪ್ಪಿರೋದಿಲ್ಲ. ಆದ್ದರಿಂದಾಗಿ ಅಂಥ ವ್ಯಕ್ತಿಯಿಂದ ಇದು ಬರೆಯಲ್ಪಟ್ಟಿಲ್ಲ. ಅದರಿಂದಾಗಿ ಅಪ್ರಾಮಾಣ್ಯ ಕಾರಣವಾದ ವಕ್ತೃದೋಷ ರೂಪವಾದಂಥ ದೋಷ ಇಲ್ಲಿ ಇಲ್ಲ. ವೇದೋ ನ ಅಪ್ರಮಾಣಂ ಅಪ್ರಾಮಾಣ್ಯ ಕಾರಣ ದೋಷ ಶೂನ್ಯತ್ವ ಪ್ರತ್ಯಕ್ಷಾಧಿವತ. ಈಗ ನನ್ನ ಎದುರಿಗೆ ಕ್ಯಾಮ್ರಾ ಇದೆ, ಪ್ರತ್ಯಕ್ಷ. ಇಲ್ಲೇನಾದ್ರು ಅಪ್ರಮಾಣತೆ ಇದೆಯಾ? ರೆಕಾರ್ಡಿಂಗ್ ಆಗ್ತಾ ಇದೆ. ಪ್ರತ್ಯಕ್ಷ ಹೇಗೆ ಅಪ್ರಾಮಾಣ್ಯ ಕಾರಣ ದೋಷದಿಂದ ಯುಕ್ತವಾಗಿರುವುದಿಲ್ಲವೋ ಅದು ಕೂಡ ಪ್ರತ್ಯಕ್ಷ ಹೇಗಿರಬೇಕು ಅಂತಂದರೆ ಅದು ಇಂದ್ರಿಯಾರ್ಥ ಸನ್ನಿಕಟದಲ್ಲಿ ಯಾವುದೇ ರೀತಿ ಅನಾನುಕೂಲತೆ ಇರಬಾರ್ದು. ಆ ಮಾತು ಬೇರೆ, ಅದನ್ನು ನಂತರ ನಿಮಗೆ ತಿಳಿಸಾಡ್ತೇವೆ. ಆದ್ದರಿಂದಾಗಿ ಪ್ರತ್ಯಕ್ಷದಂತೆ ವಾಕ್ಯ ದೋಷಕ್ಕೆ ಕಾರಣವಾದ ಅಜ್ಞಾನ, ವಿಪರೀತ ಜ್ಞಾನ, ಅನವಧಾನ ಇತ್ಯಾದಿ ವಕ್ತೃವಿನ ದೋಷ ಈ ವೇದದಲ್ಲಿ ಲೆಕ್ಕ ವಕ್ತಾನೇ ಇಲ್ಲ. ಆದ್ದರಿಂದಾಗಿ ಮನುಷ್ಯ ವಚನ ಅಭಾವ ಇರೋದರಿಂದಾಗಿ ವೇದಗಳನ್ನು ಅತ್ಯಂತ ಪ್ರಮಾಣಾಂತರ ಅಂತ ಹೇಳಲಿಕ್ಕೆ ಬರ್ತದೆ. ಇದನ್ನು ಅನ್ವಯಾನುಮಾನ ಮತ್ತು ವ್ಯತಿರೇಕಾನುಮಾನದಿಂದಲೂ ಕೂಡ ಹೇಳಲಿಕ್ಕೆ ಬರ್ತದೆ. ಅನ್ವಯಾನುಮಾನ ಅಂತಂದರೆ ಇದು ಹೀಗಿದ್ದರಿಂದ ಇದು ಹೀಗೆ, ವ್ಯತಿರೇಕಾನುಮಾನ ಅಂತ ತಿಳ್ಕೊಂಡಂತೆ ಇದು ಇಲ್ಲದೇ ಇದ್ದದ್ರಿಂದ ಇದು ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಕ್ರಮ ಇರಲಿ. ಅನ್ವಯಾನುಮಾನ ವಕ್ತರಿ ದೋಷ ಸದ್ಭಾವೇ ವಾಕ್ಯೆ ಅಪ್ರಾಮಾಣ್ಯಂ ಭವತಿ. ವಕ್ತುವಿನಲ್ಲಿ ದೋಷ ಇರುವಾಗ ಆ ದೋಷಗಳು ಅವನಿಂದ ರಚಿತವಾದ ಗ್ರಂಥದಲ್ಲಿ ಬರುತ್ತವೆ. ಆದರೆ ವೇದಾನಾಂ ವಕ್ತಾರೂಪ ರಚನಾಕರ್ತೃತ್ವಸ್ಯ ಅಭಾವ, ಒಬ್ಬ ಮನುಷ್ಯನ ರಚಿತ ರೂಪವಾದಂಥದ್ದೇ ಇಲ್ಲ. ಅದರಿಂದಾಗಿ ಆ ಮನುಷ್ಯನಲ್ಲಿರ್ತಕ್ಕಂಥ ಯಾವ ದೋಷಗಳು ಬರುವುದಿಲ್ಲ. ಅದೇ ರೀತಿಯಾಗಿ ವ್ಯತಿರೇಕಾನುಮಾನ ಯಸ್ಮಿನ್ ವಾಕ್ಯೆ ವಕ್ತೃದೋಷಾಭಾವ. ಯಾವ ವೇದವಾಕ್ಯಗಳಲ್ಲಿ ವಕ್ತೃವಿನ ದೋಷಗಳು ಇಲ್ಲ, ಅಂದರೆ ಮಾತನಾಡ್ತಕ್ಕಂಥ ರಚನಾಕರ್ತೃವಿನ ದೋಷ ಇಲ್ಲ, ಅದು ಅಪ್ರಮಾಣವೂ ಆಗೋದಿಲ್ಲ. ಹೇಗೆ ಅಂತಿಕೊಂಡಂತಂದರೆ ಯತ್ರ ಪಟಃ ತತ್ರ ತಂತು. ಎಲ್ಲಿ ಬಟ್ಟೆ ಇದೆ ಅಲ್ಲಿ ದಾರವೂ ಇದೆ. ಈಗ ದಾರವಿಲ್ಲದೆ ಬಟ್ಟೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬಟ್ಟೆ ಇದೆ ಅಂತಂದಮೇಲೆ ಅಲ್ಲಿ ತಂತು ಇದ್ದೇ ಇರ್ತದೆ. ಎಲ್ಲಿ ದಾರ ಇಲ್ಲ ಅಲ್ಲಿ ಬಟ್ಟೆಯೂ ಇಲ್ಲ. ಅದೇ ರೀತಿಯಾಗಿ ದುಷ್ಟ ವಕ್ತೃತ್ವ ವೇದದಲ್ಲಿ ಇಲ್ಲ. ಆದ್ದರಿಂದ ಅದು ಪ್ರಮಾಣವಾಗಿದೆ. ಯಾಕಂದರೆ ದುಷ್ಟ ವಕ್ತೃವಿಂದ ಅಪ್ರಾಮಾಣ್ಯ ಬರ್ತದೆ. ಅಂಥ ದುಷ್ಟ ವಕ್ತ ವೇದಕ್ಕೆ ಇಲ್ಲ. ಆದ್ದರಿಂದಾಗಿ
ವೇದಕ್ಕೆ ಅಪ್ರಾಮಾಣ್ಯ ಬರುವುದಿಲ್ಲ. ಹಾಗಾದರೆ ಎಲ್ಲಿ ಆಪ್ತವಾಕ್ಯತ್ವತೆ ಇದೆ ಅಲ್ಲಿ ಪ್ರಾಮಾಣ್ಯ ಇರ್ತದೆ. ಆದರೆ ವೇದದಲ್ಲಿ ಯಾವ ವಾಕ್ಯತ್ವವೂ ಇಲ್ಲ. ಆದ್ದರಿಂದಾಗಿ ಇದಕ್ಕೆ ಅಪ್ರಮಾಣ ಅಂತ ಬರಲಿಕ್ಕೆ ಸಾಧ್ಯವಿಲ್ಲ. ಟೀಕಾಕೃತ್ಪಾದರ ವಾಕ್ಯದಲ್ಲಿ ಹೇಳಬೇಕಾಗಿದ್ದರೆ ವೇದಗಳು ಪುರುಷ ದೋಷ ನಿಬಂಧನ ದೋಷವಾನ್. ವೇದ ನ ಪುರುಷ ದೋಷ ಬಂಧನ ದೋಷವಾನ್. ಮನುಷ್ಯಗತವಾದಂಥ ದೋಷದಿಂದ ವೇದ ಯುಕ್ತವಾಗಿಲ್ಲ. ಇದು ನಾವು ಮಾಡ್ತಕ್ಕಂಥ ಪ್ರತಿಜ್ಞೆ. ಯಾಕೆ ಅಂದರೆ ವೇದಸ್ಯ ಪುರುಷ ಪ್ರಣೀತತ್ವ. ವೇದಗಳು ಮನುಷ್ಯರಿಂದ ರಚಿಸಲ್ಪಟ್ಟಿಲ್ಲ, ಯಾವುದೇ ವ್ಯಕ್ತಿಯಿಂದ ರಚಿಸಲ್ಪಟ್ಟಿಲ್ಲ. ಯಾವುದು ದೋಷಯುಕ್ತ ವ್ಯಕ್ತಿಯಿಂದ ರಚಿಸಲ್ಪಟ್ಟಿಲ್ಲವೋ ಅದರಲ್ಲಿ ದೋಷವು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯದ್ದೇನ ಪ್ರಣೀತ ವಾಕ್ಯ ನ ತದ್ದೋಷ ಪ್ರಯುಕ್ತ ದೋಷವತ ಯಜ್ಞದತ್ತ ಪ್ರಣೀತ ವಾಕ್ಯವತ. ಆಗ ಪೂರ್ವಪಕ್ಷ ಹೇಳ್ತಾನೆ, ಆಯ್ತು ವೇದಕ್ಕೆ ರಚನಾಕಾರ ಇಲ್ಲ, ಅದರ ಅಪ್ರಾಮಾಣ್ಯ ಇರಲಿ, ಪ್ರಮಾಣ ಆಗಬೇಕಂತ ನಿಯಮದೇನು. ವೇದಕ್ಕೆ ಬಳತಕ್ಕಂಥ ವ್ಯಕ್ತಿನೇ ಇಲ್ಲ ಅಂತಂದಮೇಲೆ ಅದು ಪ್ರಮಾಣ ಆಗಬೇಕು ಅಂತ ನಿಯಮ ಇದೇನು? ಅದು ಅಪ್ರಮಾಣವಾಗಿರಲಿ ಅಂತ ನಾನು ಅಂತೇನೆ. ಅದಕ್ಕೇನಂತೆ ನೀನು ಅಂತಂದರೆ, ಆಗ ನೀನು ಹೇಳ್ತೀನಿ ಹೇಳಂಗಂದ್ರೆ ನಿನ್ನ ಮಾತು ಹೇಗದೆ ಗೊತ್ತೇನು? ಕಾರಣಾಭಾವೇ ಬಿ ಕಾರ್ಯಮಸ್ತು. ಮಣ್ಣಿಲ್ಲ ಅದ್ರ ಗಡಿಗಾಗಲಿ ಅಂತಕೊಂಡು ಅಂತೇಳಿ ಹೇಳ್ತೀವಿ. ಆಗ್ತದೆ? ಇಲ್ಲ. ಕಾರಣ ಇಲ್ಲದೆ ಅಂದರೆ ಕಾರ್ಯ ಆಗೋದಿಲ್ಲ. ಅಕ್ಕಿ ಸಾಮಾನು ಯಾವುದೇ ಇಲ್ಲ, ಅಡಿಗೆ ಆಗಲಿ ಅಂತಕೊಂಡು ಅಂತಂದರೆ ಆಮೇಲೆ ಅಡಿಗೆ ಆಗ್ತದೆಯಾ? ಕಾರಣ ಇಲ್ಲದೆ ಇದ್ದಾಗ ಅಡಿಗೆ ರೂಪ ಕಾರ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಅಪ್ರಾಮಾಣ್ಯಕ್ಕೆ ಕಾರಣ ಲೇಖಕನ ಪ್ರವಚನಕರ್ತೃವಿನ ದೋಷಗಳು. ಇಲ್ಲಿ ಲೇಖಕನೇ ಇಲ್ಲ, ಪ್ರವಚನಕರ್ತೃವೇ ಇಲ್ಲ, ಅವನಿಂದ ಬರತಕ್ಕಂಥ ಅಪ್ರಾಮಾಣ್ಯ ರೂಪವಾದಂಥ ದೋಷ ಅಂತೇನಿದೆ ಅದು ವೇದದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಬೌದ್ಧರು ಕೊಟ್ಟಿರ್ತಕ್ಕಂಥ ಆಗಲೇ ಹೇಳಿದಂತೆ ವೇದದಲ್ಲಿ ಸುಳ್ಳು ಹೇಳುವಿಕೆಯೂ ಇಲ್ಲ, ಅನುಮಾನ ವಿರುದ್ಧತ್ವವೂ ಇಲ್ಲ, ಸ್ವವ್ಯಾಹತತ್ವವೂ ಇಲ್ಲ. ಇವೆಲ್ಲ ವಿವರಣೆ ಮಾಡಿದ್ದೇನೆ, ಪುನಃ ನಾನು ವಿವರಣೆ ಮಾಡೋದಿಲ್ಲ. ಒಟ್ಟು ಬೌದ್ಧರು ಕೊಟ್ಟಿರ್ತಕ್ಕಂಥ 8-9 ಆಕ್ಷೇಪಗಳು ವೇದ ಅಪ್ರಮಾಣ ಅಂತನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಅವರು ಮಾಡಿಕೊಟ್ಟಿರ್ತಕ್ಕಂತಹ ಕಾರಣಗಳಲ್ಲಿ ಅನೇಕ ಸಂದೇಹಗಳಿವೆ. ಸಂದಿಗ್ಧ ಸಿದ್ಧಿ ಅಂತನ್ನೋ ದೋಷ ಬರ್ತದೆ. ಈಗಾಗಲೇ ಅದರ ಬಗ್ಗೆ ನಾನು ವಿವರಣೆ ಮಾಡಿದ್ದೇನೆ. ಯಾವ ಪ್ರಮಾಣದ ಬಗ್ಗೆ ಸಂದೇಹ ಇದೆ ಅದು ಸಂದೇಹ ಕ್ಲಿಯರ್ ಆಗದೇ ಹೊರತು ಅದು ಪ್ರಮಾಣ ಆಗೋದಿಲ್ಲ. ಉದಾಹರಣೆಗೆ, ನಾನು ಬೆಳಗ್ಗೆ ವಾಕಿಂಗ್ ಹೊರಟಿದ್ದೇನೆ, ಸ್ವಲ್ಪ ಮಂಜು ಬಿದ್ದಿದೆ, ದೂರದಲ್ಲಿ ಒಂದು ಆಕೃತಿ ನನಗೆ ಕಾಣಿಸ್ತು. ಹೀಗಿತ್ತು, ಹೀಗೆ ಇತ್ತು, ಮತ್ತು ಮೇಲೇನೋ ಇತ್ತು. ದೂರದಿಂದ ನೋಡಿದರೆ ಈ ಹೊಲದಲ್ಲಿ ಒಂದು ಆಕೃತಿ ಹೀಗೆ ಮಾಡಿ ಒಂದು ಆಕೃತಿಯನ್ನು ನಿಲ್ಲಿಸಿರ್ತಾರೆ. ಆಗ ನನಗೆ ಇಲ್ಲಿ ಯೋಗ ವ್ಯಾಯಾಮ ಡ್ರಿಲ್ ಮಾಡ್ತಕ್ಕಂಥ ವ್ಯಕ್ತಿ ಎದುರು ನಿಂತಾನೋ ಅದು ಈ ಆಕೃತಿಯ ಮರನೂ ಇಲ್ಲಿ ಒಣಗಿದ ಮರ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಇದು ಏಷಃ ಮನುಷ್ಯೋವ ಅಥವಾ ಪತ್ರವಿಹೀನ ವೃಕ್ಷೋವ ಅಂತ ಸಂಶಯ ಬರ್ತದೆ. ನಾನು ಅಲ್ಲಿ ಹೋಗಿ
ಸಂಶಯ ನಿವಾರಣೆ ಮಾಡಿದಂತೆ ಇದು ಮನುಷ್ಯ ಇಲ್ಲ, ಮರನೇ ಆ ರೀತಿಯಾಗಿ ಎಲ್ಲಿ ಹೋಗಿದ್ದರಿಂದ ದೂರದಿಂದ ಕಾಣುತ್ತಿತ್ತು ಅಂತನ್ನೋದು ನನಗೆ ಯಾವಾಗ ಅಪ್ರಾಮಾಣ್ಯ ರೂಪವಾದ ಕಾರಣಗಳಿಲ್ಲ ಆಗ ಇದು ನಾನು ಮರ ಅಂತ ತಿಳಿದುಕೊಂಡದ್ದು ಸತ್ಯ ಅಂತಿಕೊಂಡದ್ದು ಗೊತ್ತಾಗ್ತದೆ. ಆಗ ಪ್ರತಿಪಕ್ಷ ಹೇಳ್ತಾನೆ, ವೇದ ಅಪ್ರಾಮಾಣ್ಯ ಅಲ್ಲ, ವೇದ ತಪ್ಪಲ್ಲ, ಆದರೆ ವೇದ ಪ್ರಾಮಾಣ್ಯ ಅಂತ ಅನ್ನೋದಕ್ಕೆ ನಿಶ್ಚಯ. ವೇದ ಅಪ್ರಾಮಾಣ್ಯ ಭಾವ ನಿಶ್ಚಯವಾಗ್ತದೆ ಅಪೌರುಷೇಯತ್ವದಿಂದ. ಯಾಕಂದರೆ ಪುರುಷಗತ ದೋಷ ಇಲ್ಲ, ಅದರಿಂದ ವೇದಗಳು ಅಪ್ರಮಾಣ ಅಲ್ಲ, ಒಪ್ತೇವೆ ನಾವು. ಆದರೆ ವೇದ ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ಏನು ಪ್ರಮಾಣ? ನಿಶ್ಚಿತೇಷು ಅಪ್ರಾಮಾಣ್ಯಾಭಾವೇ. ಅಪ್ರಾಮಾಣ್ಯ ಹೊರಟೋಗ್ತದೆ, ಆದರೆ ಅಪ್ರಾಮಾಣ್ಯ ಅಭಾವೇಪಿ, ಅಪ್ರಾಮಾಣ್ಯ ಇದ್ದರೂ ಕೂಡ ಪ್ರಾಮಾಣ್ಯ ನಿಶ್ಚಯ ಹೇಗಾಗ್ತದೆ? ಈ ವ್ಯಕ್ತಿ ಮೋಸಗಾರ ಅಲ್ಲ ಅಂತ ಗೊತ್ತಾಗ್ತದೆ. ಮೋಸಗಾರನ ಲಕ್ಷಣಕ್ಕೆ ವಿಶ್ವಾಸಿಕ ಅಂತ ಅನ್ನೋದು ಹೇಗೆ ಹೇಳಕ್ಕಾಗ್ತದೆ? ಇನ್ನೂ ಅದರ ಬಗ್ಗೆ ನಮಗೆ ಅನುಭವ ಬಂದಿಲ್ಲ. ಅಲ್ಲ, ಮತ್ತು ಆಗಲೇ ಹೇಳಿದ್ದೀವಲ್ಲ ನಿಮಗೆ, ಇದು ಅಪೌರುಷೇಯ ಅಂತ ತಿಳ್ಕೊಂಡು ಅಂತ ಹೇಳಿ. ಪುರುಷ ದೋಷ ನಿಬಂಧನವಾದ ದೋಷಗಳಿಲ್ಲ ಅಂತಂದಮೇಲೆ ಇದು ದೋಷರಹಿತವಾಗಿದೆ, ಪ್ರಮಾಣವಾಗಿದೆ ಅಂತಕೊಂಡು ಅಂತ ಹೇಳಿದ್ದೇನಲ್ಲ. ಅದಕ್ಕೆ ಅವನು ಪ್ರತಿವಾದಿ ಹೇಳ್ತಾನೆ. ಅಂದರೆ ನಿಮಗೆ ನಾನು ಯಾಕೆ ಇದೆಲ್ಲ ಬಿಡಿಸಿ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಶಾಸ್ತ್ರ ಸೂಪರ್ಸ್ಟಿಷನ್ ಅಲ್ಲ. ಪ್ರತಿಯೊಂದು ಶಬ್ದದ ಬಗ್ಗೆ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಲ್ಪಟ್ಟಿದೆ. ಯುಕ್ತವಾಗಿ ಈ ವಿಷಯಗಳನ್ನೆಲ್ಲ ನಾವು ಹೇಳಿದ್ದೇವೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇದಕ್ಕೆ ವಿರುದ್ಧವಾದ ಒಂದು ಲಾಜಿಕ್, ತರ್ಕದ ಮಾತನ್ನು ಹೇಳ್ತಾನೆ. ನಾವು ಮಾಡಿದ ವಿಧಾನಕ್ಕೆ ವಿರುದ್ಧವಾದ ಒಂದು ತರ್ಕದ ವಾಕ್ಯ ಇದ್ದರೆ ಅದಕ್ಕೆ ಸತ್ಪ್ರತಿಪಕ್ಷ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಸತ್ ಪ್ರತಿಪಕ್ಷ. ನಿಮ್ಮದೇನು ಪಕ್ಷ ಇದೆ, ನಿಮ್ಮ ವಿರುದ್ಧವಾಗಿ ಹೇಳುವ ಇನ್ನೊಂದು ಪಕ್ಷ ಇದೆ ಅಂತನ್ನು ಹೇಳುವ ಕ್ರಮಕ್ಕೆ ತರ್ಕಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಸತ್ ಪ್ರತಿಪಕ್ಷ ಅಂತನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಇದು ಸತ್ಪ್ರತಿಪಕ್ಷ ಆಯಿತು. ಸತ್ಪ್ರತಿಪಕ್ಷ ಅಂದಾಕಕ್ಕೆ ಆ ಪ್ರಕಾರ ಅದು ಯುಕ್ತಿ ಹೇಳಬೇಕು ನೀನು. ನಮ್ಮ ಯುಕ್ತಿ ಏನಿತ್ತು? ವೇದ ಅಪ್ರಮಾಣಂ ನ ಭವತೆ, ಅಪ್ರಮಾಣ ಕರ್ತೃತ್ವ ದೋಷ ರಹಿತತ್ವ ಅಪೌರುಷೇಯತ್ವ. ವೇದಗಳು ಅಪ್ರಮಾಣವಲ್ಲ. ಯಾಕೆ? ಅಪ್ರಾಮಾಣ್ಯ ಕಾರಣವಾದ ವಕ್ತೃವಿನ ದೋಷಗಳು, ವಕ್ತಾನೇ ಇಲ್ಲ ಅಂದಮೇಲೆ ವಕ್ತೃವಿನ ದೋಷಗಳು ಇಲ್ಲ. ಯಾಕೆ? ವೇದಗಳು ಪೌರುಷೇಯವಾಗಿವೆ. ಇದು ನೀವು ವಿಚಾರ ಮಾಡಿ ತಿಳಿಲಾರ್ದಂಥ ಕಠಿಣ ಏನಲ್ಲ, ಇಷ್ಟದು. ಅದಕ್ಕೆ ಅವನೇನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ನಾನು ಇದಕ್ಕೊಂದು ಪ್ರತಿತರ್ಕ ಹೇಳ್ತೇನೆ. ಏನು ಪ್ರತಿತರ್ಕ ಹೇಳ್ತೇನೆ? ವೇದ ಅಪ್ರಮಾಣಂ, ವೇದಗಳು ಪ್ರಮಾಣ ಅಲ್ಲ. ಯಾಕೆ? ಅನಾಪ್ತ ಪ್ರಣೀತ ವಾಕ್ಯತ್ವ. ವಿಶ್ವಾಸಿಕ ವ್ಯಕ್ತಿ ಈ ಗ್ರಂಥವನ್ನು ಬರೆಯಲಿಲ್ಲ. ವಿಶ್ವಾಸಿಕ ವ್ಯಕ್ತಿಯ ಬರವಣಿಗೆಯಲ್ಲಿ ಇಲ್ಲ, ಅಲ್ಲಿ ಅಪ್ರಮಾಣ ಇರ್ತಾರೆ. ಯಾಕೆಂತಂದರೆ ಉನ್ಮತ್ತ ವಾಕ್ಯವಾದ ಒಬ್ಬ ಹುಚ್ಚ ಏನೋ ಬಡಬಡ್ತಿರ್ತಾನೆ, ಅವನ ಮಾತಿಗೆಲ್ಲ ಪ್ರಮಾಣ ಅಂತಂತಾನೆ. ಅದಕ್ಕೆ ಪ್ರಮಾಣ ಅಂತ ಅನ್ಬೇಕೇನೆ? ಮತ್ತು ಸೆರೆ ಕೊಡೋದವನು ಏನೋ ಬಡಬಡ್ತಾ ಇರ್ತಾನೆ, ಅದನ್ನು ಪ್ರಮಾಣ ಅಂತ ಅನ್ಲಿಕ್ಕಾಗ್ತೇನೆ? ಹೇಗೆ ಸೆರೆ ಕುಡಿದವನು ಅಥವಾ ಹುಚ್ಚ ಅವನ ವಾಕ್ಯದಲ್ಲಿ ಅಪ್ರಾಮಾಣ್ಯ ಇದೆ, ಅದನ್ನು ಪ್ರಮಾಣ ತಪ್ಪಲಿಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಬುದ್ಧಿವಂತನು ಹೇಳಿದ ಮಾತುಗಳು ಇಲ್ಲ. ಅನಾಪ್ತ ಪ್ರಣೀತ ವಾಕ್ಯ, ಅದು ಆಪ್ತ ಪ್ರಣೀತ ವಾಕ್ಯ ಅಲ್ಲ, ಅನಾಪ್ತ ಪ್ರಣೀತ ವಾಕ್ಯ ಇದೆ. ಆದ್ದರಿಂದಾಗಿ ಈ ರೀತಿಯಾದ ಒಂದು ತರ್ಕದ ವಾಕ್ಯದಿಂದ ವೇದ ಪ್ರಾಮಾಣ್ಯನ ದೂರ ಮಾಡ್ತೇವೆ.
ಹೇಳಿ ಇನ್ನೊಮ್ಮೆ ಕೇಳಿ. ವೇದ, ವೇದವು ಅಪ್ರಮಾಣ್ಯವಾಗಿದೆ. ವೇದಗಳನ್ನು ಪ್ರಮಾಣ ಅಂತ ಒಪ್ಪೋ ಕಾರಣವಿಲ್ಲ. ಯಾಕೆ? ಅತ್ಯಂತ ವಿಶ್ವಾಸಕನಾದ ಯೋಗ್ಯ ವ್ಯಕ್ತಿ ಇದನ್ನು ಬರೆಯಲಿಲ್ಲ. ಯೋಗ್ಯ ವ್ಯಕ್ತಿ ಬರೆಯದೇ ಇದ್ದ ಅಥವಾ ಯೋಗ್ಯ ವ್ಯಕ್ತಿ ಹೇಳದೇ ಇದ್ದ ಹುಚ್ಚನ ಮಾತುಗಳು ಅಥವಾ ತಲೆತಿರುಕನ ಎರೆಕೊಡುಕನ ಮಾತುಗಳು ಹೇಗೆ ಅಪ್ರಮಾಣವೋ ಹಾಗೆ ವೇದದಲ್ಲಿಯೂ ಕೂಡ ಬುದ್ಧಿವಂತ ವ್ಯಕ್ತಿಯಾದ ಆಪ್ತನಾದ ವ್ಯಕ್ತಿಯು ಹೇಳತಕ್ಕಂಥ ವಿಷಯ ಇಲ್ಲ. ಆದ್ದರಿಂದ ವೇದ ಅಪ್ರಮಾಣ ಅಂತ ತಿಳ್ಕೊಂಡಂಥೇಳಿ ನಾವು ಸತ್ಪ್ರತಿಪಕ್ಷ ಅಂತ ತಿಳ್ಕೊಂಡಂತ ಅನ್ನೋದನ್ನು ಮಾಡ್ತೇವೆ. ಇದನ್ನು ತರ್ಕದಲ್ಲಿ ಕ್ರಮ ಹೇಗೆ ಅಂತಂದರೆ, ಅವನೇನು ಹೇತು ಕೊಡ್ತಾನೆ, ಕಾರಣ ಕೊಡ್ತಾನೆ. ಆ ಕಾರಣದಲ್ಲಿ ಇಷ್ಟು ವಾಕ್ಯ ಬೇಕೇ, ಇಷ್ಟು ವಾಕ್ಯ ಬೇಕೇ ಬೇಕು. ಯಾಕೆ? ಒಂದೇ ವಾಕ್ಯದಿಂದ ಹೇಳಿಕ್ಕೆ ಬರೋದಿಲ್ಲ. ಆಪ್ತ ರಚಿತ ವಾಕ್ಯತ್ವಾಭಾವ, ಆಪ್ತ ರಚಿತ ವಾಕ್ಯತ್ವಾಭಾವ ಅಥವಾ ಅನಾಪ್ತ ಪ್ರಣೀತ ವಾಕ್ಯತ್ವ, ಅನಾಪ್ತ ಪ್ರಣೀತ ವಾಕ್ಯತ್ವ ಅಂತೇಳಿ ಅವನು ಹೇತು ಕೊಟ್ಟ. ಹೇತು ಅಂದರೆ ಕಾರಣ ಕೊಟ್ಟ. ಈ ಕಾರಣದಲ್ಲಿ ಎರಡು ವಿಷಯಗಳಿವೆ, ಅಂದರೆ ಎರಡು ಪಕ್ಷಗಳಿವೆ. ಎರಡು ವಿಷಯಗಳು ಯಾವುದು? ಒಂದು ವಾಕ್ಯತ್ವ ಇದೆ. ವಾಕ್ಯ ಅಂದರೆ ಬುದ್ಧಿವಂತಿಕೆಯಿಂದ ಶಬ್ದವನ್ನು ಜೋಡಿಸಿ ಒಂದು ವಾಕ್ಯವನ್ನು ಮಾಡೋದಕ್ಕೆ ಅದು ವಾಕ್ಯ ಅಂತ ಕರೀತಾರೆ. ಇದೊಂದು ಸೆಂಟೆನ್ಸ್ ಆಗಬೇಕಾಗಿದ್ದರೆ ಅದಕ್ಕೆ ಕರ್ತೃಪದ ಕ್ರಿಯಾಪದ ಎಲ್ಲ ಇರಬೇಕಾಗಲ್ಲ. ಒಂದು ವಾಕ್ಯತ್ವ, ಇಂದು ಅನಾಪ್ತ ಪ್ರಣೀತತ್ವ. ಬುದ್ಧಿವಂತನು ಮಾಡದೇ ಇರಬೇಕು. ಈ ಎರಡು ವಾಕ್ಯಗಳು. ಆಗ ಶಿಷ್ಯರು ಕೇಳ್ತಾರೆ, ಈ ಪ್ರತಿಪಕ್ಷದಲ್ಲಿ ಎರಡು ವಾಕ್ಯ ಬೇಕಾಗಿತ್ತೇನು? ಅದಕ್ಕೆ ಟೀಕಾಕೃತ್ಪಾದ ಹೇಳ್ತಾರೆ, ಹೌದಪ್ಪ ಬೇಕು. ಯಾಕೆ ಅಂತ ತಿಳ್ಕೊಂಡ್ರೆ, ವೇದ ಅಪ್ರಮಾಣ, ವೇದಗಳು ಪ್ರಮಾಣ, ಅಪ್ರಮಾಣಗಳು. ಯಾಕೆ? ವಾಕ್ಯತ್ವ. ಇದು ವಾಕ್ಯವಾದ್ದರಿಂದಾಗಿ ಬೇರೆ ಅನೇಕ ವಾಕ್ಯಗಳಿವೆಲ್ಲ ಅಂತ ತಿಳ್ಕೊಂಡು ಹೇಳಿ ಇಷ್ಟೇ ಅವನು ಹೇಳಿದರೆ ಏನಾಗ್ತದೆ ಅಂತಂದರೆ, ಬುದ್ಧಿವಂತರು ಹೇಳಿದ ವಾಕ್ಯಗಳಲ್ಲಿ ವಾಕ್ಯತ್ವ ಇದೆ, ಆ ಹೇತು ಇದೆ, ವಾಕ್ಯತ್ವ ಹೇತು ಇದೆ. ಆದರೆ ಇಲ್ಲಿ ಸಾಧ್ಯವಾದಂತಹ ಅಪ್ರಮಾಣತ್ವ ಇಲ್ಲ. ಈ ಗುರುಗಳು ನಮ್ಗೆ ತಿಳಿಸಿ ಹೇಳ್ತಾರೆ, ಗುರುಗಳು ಹೇಳುವ ಮಾತುಗಳಲ್ಲಿ ವಾಕ್ಯತ್ವ ಇದೆ, ಅವುಗಳು ಅನೇಕ ವಾಕ್ಯಗಳು, ಆದರೆ ಅಪ್ರಾಮಾಣಿಕತ್ವ ಇಲ್ಲ. ಅಪ್ರಾಮಾಣಿಕತ್ವ ಇಲ್ಲ ಅಂತ ತಿಳ್ಕೊಂಡಂತ ಮೇಲೆ ಅವಾಗ ಹೇತು ದುಷ್ಟವಾಗ್ತದೆ, ಕಾರಣ ತಪ್ಪಾದ ಕಾರಣವಾಗ್ತದೆ. ತಪ್ಪಾದ ಕಾರಣವಾಗ್ತದೆ ಯಾಕೆ ಅಂತ ತಿಳ್ಕೊಂಡಂತಂದರೆ, ಈ ಪಾಯಸ ಬಹಳ ರುಚಿಯಾಗಿದೆ. ಯಾಕೆಂದರೆ ಇದು ಅಳ್ಳಕ್ಕಾಗಿದೆ, ದ್ರವರೂಪವಾಗಿದೆ. ಹಾಗಾದರೆ ದ್ರವರೂಪ ಇದ್ದದೆಲ್ಲ ರುಚಿ ಇರ್ತವೇನ? ಇಲ್ಲ. ವಾಸನೆ ಬರುವ ನೀರು ದ್ರವರೂಪವಾಗಿದೆ, ಅದು ರುಚಿಯಾಗಿರ್ತದೆ. ರುಚಿಯಾಗಿರುತ್ತೆ. ಆದ್ದರಿಂದ ಕಾರಣ ಸಾಧ್ಯದಲ್ಲಿ ಸರಿಯಾಗಿ ಬರಬೇಕು. ಸಾಧ್ಯ ಮತ್ತು ಹೇತುವಿನಲ್ಲಿ, ಅಂದರೆ ನಾವು ಹೇಳ್ತಕ್ಕಂಥ ಮಾತು ಅದು ಕೊಡೋ ಪ್ರಮಾಣದಲ್ಲಿ ಸಮಾನವಾದ ವ್ಯಾಪ್ತಿ ಇರಬೇಕಾಗ್ತದೆ, ಪರಸ್ಪರ ವ್ಯಾಪ್ತಿ ಇರಬೇಕಾಗ್ತದೆ, ಸಾಹಚರ್ಯ ಇರಬೇಕಾಗ್ತದೆ, ನಮ್ಮ ಮಾತಿನೊಂದು ಸಂಬಂಧ ಇರಬೇಕಾಗ್ತದೆ. ನೀ ಯಾಕೆ ಬುದ್ಧಿ ಏನಿದೆಯೋ ನೋಡಿ, ನಿಮ್ಗೆ ತಲೆ ಅದ, ಅವನು ತಿರುಗಿ ಹೇಳ್ಬೋದಲ್ಲ, ನಿಮಗೂ ತಲೆ ಅದರಿ, ನೀವು ಬುದ್ಧಿಯಿಂದ ಇದ್ದೀರಿ ಅಂತ ಹೇಳ್ಬೋದಲ್ಲ. ಹೇಳಿದ ಸಾಧ್ಯಕ್ಕೆ ಕೊಟ್ಟ ಹೇತು ಸಂಬಂಧಿತವಾಗಿರುತ್ತೆ. ಇಲ್ಲಿ ಬರೇ ವಾಕ್ಯತ್ವ ಅಂತ ಇಟ್ಟರೆ, ಬುದ್ಧಿವಂತರ ಮಾತಿನಲ್ಲಿಯೂ ಕೂಡ ವಾಕ್ಯತ್ವ ಇದೆ, ಆದರೆ ಅಲ್ಲಿ ಅಪ್ರಮಾಣತ್ವ ಇಲ್ಲ. ಆದರೆ ಬರೇ ವಾಕ್ಯತ್ವ ಇಟ್ಟು ನಡೆಯೋದಿಲ್ಲ. ಇಲ್ಲಿ ಬೇಡ.
ಅನಾಪ್ತ ಪ್ರಣೀತತ್ವ ಇದೆ ಅಂತ ಇಷ್ಟ. ಅನಾಪ್ತ ಪ್ರಣೀತತ್ವ ಇದೆ. ವೇದ ಅಪ್ರಮಾಣಂ ಅನಾಪ್ತ ಪ್ರಣೀತತ್ವ. ವೇದದಲ್ಲಿ ವೇದ ಅಪ್ರಮಾಣವಾಗಿದೆ. ಯಾಕೆಂತಂದರೆ ಇದು ಅಯೋಗ್ಯ ವ್ಯಕ್ತಿ, ಅಂದರೆ ನಮಗೆ ಗೊತ್ತಿಲ್ಲದ ಬುದ್ಧಿವಂತನಾದ ವ್ಯಕ್ತಿ ಇದನ್ನು ಹೇಳಿದೆ, ನಮಗೆ ಬೇಕಾದ ವ್ಯಕ್ತಿ ಹೇಳಿಲ್ಲ. ಇಷ್ಟೇ ಮಾತನ್ನೇ ಇಟ್ಟರೆ ಇನ್ನೊಂದು ಸಂದರ್ಭದಲ್ಲಿ ಅದು ಈ ಏನು ವಿಧಾನ ಇದೆ ತಪ್ಪಾಗ್ತದೆ. ನಾನು ಉಡುಪಿ ಬಂದೀನಿ, ಯಾರಿಗೋ ಕೇಳ್ತೀನಿ ಕೃಷ್ಣನ ಗುಡಿಗೆ ಹೆಂಗೆ ಹೋಗ್ಬೇಕು ಅಂತ, ಯಾವ ದಾರಿಯಿಂದ ಹೋಗ್ಬೇಕು ಅಂತ. ಒಂದು ದಾರಿ ತೋರಿಸ್ತಾನೆ, ಓದ್ಕೊಳ್ಳೆ ಕೃಷ್ಣನ ಗುಡಿ ನನಗೆ ಸಿಗ್ತದೆ. ಆದರೆ ನನಗೆ ಯಾರು ಮಾರ್ಗ ತೋರಿಸಿದ್ರಲ್ಲ ಆ ವ್ಯಕ್ತಿ ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ನನಗೆ ನಿಶ್ಚಯ ಇಲ್ಲ. ಅಪರಿಚಿತ ವ್ಯಕ್ತಿ ಆದ್ದರಿಂದಾಗಿ ಅಲ್ಲಿ ಅವನಲ್ಲಿ ಆಪ್ತತ್ವ ನಿಶ್ಚಯ ಇಲ್ಲ. ಅವನಿಗೆ ಬೇಕಾದವನು ಸರಿಯಾಗಿ ಹೇಳ್ತಾನೆ ಅಥವಾ ಅವನು ಸರಿಯಾಗಿ ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಅಂದರೆ ಅವನ ಮಾತಿನಲ್ಲಿ ಆಪ್ತಪ್ರಣೀಯತತ್ವ ಅಂದರೆ ಪ್ರಾಮಾಣಿಕ ವ್ಯಕ್ತಿ ಹೇಳಬೇಕೆ ಅಂತನ್ನುವ ಮಾತು ಕೂಡೋದಿಲ್ಲ. ಯಾಕೆಂದರೆ ಅಲ್ಲಿ ಸಂದೇಹ ಬರ್ತದೆ. ಅವನು ಪ್ರಾಮಾಣಿಕನೂ ಇರ್ಬೋದು, ಅಪ್ರಾಮಾಣಿಕನೂ ಇರ್ಬೋದು. ಎಲ್ಲಿ ಸಂದೇಹ ಬರ್ತದೆ ಆ ವಾಕ್ಯ ಸರಿಯಾಗಿರುವುದಿಲ್ಲ. ಆದ್ದರಿಂದಾಗಿ ಅಪರಿಚಿತ ವ್ಯಕ್ತಿಯ ಮಾತಿನಲ್ಲಿ ಪ್ರಾಮಾಣ್ಯ ಇದೆ, ಅಲ್ಲ ಆಪ್ತ ಅಪ್ರಣೀತತ್ವ ಇದೆ. ಆಪ್ತನು ಹೇಳದೇ ಇರಬೇಕೆ ಅಂತ ನಿಮ್ಮ ಕಾರಣ ಇದೆ, ಆದರೆ ಅಪ್ರಾಮಾಣ್ಯ ಇಲ್ಲ. ಈಗ ಅವನು ಹೋಲಿದ್ದಾಗಲ್ಲಿ ಹೇಳಿದಾಗ ಕೃಷ್ಣ ಗುಡಿ ಸಿಕ್ತು ನನಗೆ. ಆದ್ದರಿಂದಾಗಿ ಬರೀ ಅನಾಪ್ತ ಪ್ರಣೀತತ್ವ ಅಂತನ್ನೋದು ಕೊಡೋದಿಲ್ಲ. ಅದಕ್ಕೋಸ್ಕರ ಏನಿರಬೇಕು, ಅದಕ್ಕೋಸ್ಕರ ಪ್ರತಿಪಕ್ಷದಲ್ಲಿದ್ದ ಆ ಎರಡೂ ಪಕ್ಷಗಳು ಅಂತ ಸರಿಯಾಗಿದೆ. ವೇದಗಳು ಪ್ರಮಾಣಗಳಲ್ಲ. ಯಾಕೆ? ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಹೇಳಿದ ವಾಕ್ಯಗಳು ಅಲ್ಲಿಲ್ಲ. ವೇದದಲ್ಲಿದ್ದ ವಾಕ್ಯಗಳು ಪ್ರಾಮಾಣಿಕ ವ್ಯಕ್ತಿ ಹೇಳಿದ್ದಿಲ್ಲ. ಯಾಕೆಂತಂದರೆ ಅಪೌರುಷ ಅಂತ ಹೇಳ್ತಾ ಇದ್ದೀರಿ ಅಂತವನು ಹೇಳಿದಾಗ ನಾನು ಹೇಳ್ತೇನೆ, ನಿನ್ನ ಈ ಅನುಮಾನಕ್ಕೆ ಒಂದು ನಾವು ದೋಷ ಕೊಡ್ತೇವೆ. ಅನುಮಾನ ಉಪಾಧಿಗ್ರಸ್ತವಾಗಿರಬಾರದು. ಇಲ್ಲಿ ಅನಾಪ್ತ ಪ್ರಣೀತತ್ವ ಉಪಾಧಿ ಅಂತ ತಿಳ್ಕೊಂಡು ಅಂತೇಳಿ ನಾನು ಇದಕ್ಕೊಂದು ಉಪಾಧಿ ಕೊಡ್ತೇನೆ. ಅನಾಪ್ತ ಪ್ರಣೀತತ್ವ ಉಪಾಧಿಯನ್ನು ಕೊಡ್ತೇನೆ. ಅಂದ್ರೇನು? ವೇದಗಳು ಅಪ್ರಮಾಣವಾಗಬೇಕಾಗಿದ್ದರೆ ಪ್ರಾಮಾಣಿಕ ವ್ಯಕ್ತಿ ಹೇಳದೇ ಇರತಕ್ಕಂಥ ಮಾತು ಅಲ್ಲಿರಬೇಕು ಅಂತ ನಿನ್ನ ಇದು. ಅಥವಾ ಇದರ ಬಗ್ಗೆ ಉಲ್ಟಾ ತೆಗೆದುಕೊಂಡ್ರೆ ವೇದವು ಪ್ರಮಾಣವಾಗ್ತದೆ ಆಪ್ತನಾದ ವ್ಯಕ್ತಿ ಹೇಳಿದ್ದರಿಂದಲೇ. ಆಪ್ತನ ಸಂಬಂಧಿಕ ಅಂತ ಇಟ್ಕೊಳ್ಬೇಡಿ, ಪ್ರಾಮಾಣಿಕ ವ್ಯಕ್ತಿ ಹೇಳಿದ್ದರಿಂದಾಗಿ. ಈಗೇನಾಯಿತು? ವೇದ ಅಪ್ರಮಾಣ, ಪ್ರಾಮಾಣಿಕ ವ್ಯಕ್ತಿ ಹೇಳಿದ ಮಾತು ಇದರಲ್ಲಿ ಇಲ್ಲ. ಉನ್ಮತ್ತ ವಾಕ್ಯದಂತೆ ಅಂತಕೊಂಡು ಈ ರೀತಿಯಾಗಿ ಒಂದು ಉದ್ದೇಶ, ಕಾರಣ, ಉದಾಹರಣೆ 3 ನಿಮ್ಮ ಕಣ್ಣಿ ತೆಗೆದುಕೊಳ್ಳಿ. ವೇದಗಳು ಅಪ್ರಮಾಣ, ಇದು ನನ್ನ ಪ್ರತಿಜ್ಞೆ, ನಾನು ಹೇಳಿಕೆ ಹೊರಟ ವಿಷಯ. ಅದಕ್ಕೆ ಕೊಟ್ಟ ಕಾರಣ ಆಪ್ತ ಪ್ರಣೀತ ವಾಕ್ಯತ್ವ ಅಭಾವ. ಆಪ್ತನು ರಚನೆ ಮಾಡಿದ ವಾಕ್ಯಗಳು ಇಲ್ಲಿ ಇಲ್ಲ. ಉದಾಹರಣೆ, ಹುಚ್ಚನ ಮಾತಿನಂತೆ ಅಥವಾ ಸೆರೆಕುಡುಕನ ಮಾತಿನಂತೆ. ಸೆರೆಕುಡುಕನ ಮಾತಿನಲ್ಲಿ ಏನು ಬಂತು? ಅನಾಪ್ತ ಪ್ರಣೀತತ್ವ.
ಅನಾಪ್ತ ಪ್ರಣೀತತ್ವ ರೂಪವಾಗಿರ್ತಕ್ಕಂತಹ ಉಪಾಧಿ ಬಂತು. ಹುಚ್ಚನ ಮಕ್ಕಳ ಅನಾಪ್ತ ಪ್ರಣೀತತ್ವ ಇದೆ, ಅಪ್ರಮಾಣವಾಯಿತು. ಆದರೆ ವೇದ ಅಪ್ರಮಾಣ ಅಂತ ಹೇಳ್ತೀಯಲ್ಲ, ಈ ವೇದದಲ್ಲಿ ಅನಾಪ್ತ ಪ್ರಣೀತ ವಾಕ್ಯನೂ ಇಲ್ಲ, ಆಪ್ತ ಪ್ರಣೀತ ವಾಕ್ಯನೂ ಇಲ್ಲ. ಯಾಕೆ? ಇದು ರಚನೆ ಮಾಡಲ್ಪಟ್ಟಿಲ್ಲ. ಆದ್ದರಿಂದಾಗಿ ನಾವು ಕೊಟ್ಟ ಉಪಾಧಿ ಅನಾಪ್ತ ಪ್ರಣೀತತ್ವ ಅಥವಾ ವ್ಯತಿರೇಕದಲ್ಲಿ ಅನ್ವಯದಲ್ಲಿ ಆಪ್ತ ಪ್ರಣೀತತ್ವ. ಪ್ರಾಮಾಣ್ಯಕ್ಕೆ ಆಪ್ತ ಪ್ರಣೀತತ್ವ ಬೇಕಾಗಿದ್ದರೆ, ಅನಾಪ್ತ ಪ್ರಣೀತತ್ವ ಇದ್ದರೆ ಅಪ್ರಾಮಾಣ್ಯ ಬರ್ತದೆ. ಅನಾಪ್ತ ಪ್ರಣೀತತ್ವ ಅಂದರೆ ಅಯೋಗ್ಯ ವ್ಯಕ್ತಿ ಹೇಳಿದ ಮಾತುಗಳು, ಅಪ್ರಾಮಾಣಿಕ ವ್ಯಕ್ತಿ ಮಾತುಗಳು ಸರಕುಡುಕಿನಲ್ಲಿ ಇವೆ, ಅಲ್ಲಿದೆ. ಅದು ಸಾಧ್ಯದಲ್ಲಿ ಅದು ಬಂತು. ಆದರೆ ನೀನು ಕೊಟ್ಟ ಹೇತು ಅಂತ ಏನಿದೆ ವೇದಗಳು ಅನಾಪ್ತ ಪ್ರಣೀತತ್ವ ಅಂತ ತಿಳ್ಕೊಂಡಂತ ಹೇಳಿ, ಅನಾಪ್ತ ಪ್ರಣೀತತ್ವ ಅಂತ ತಿಳ್ಕೊಂಡಂತ ಅನ್ನೋದು ನಿನ್ನ ಹೇತುವಿನಲ್ಲಿ ಬರಲೇ ಇಲ್ಲ. ಆಪ್ತ ಪ್ರಣೀತತ್ವ ಅಂತ ತಿಳ್ಕೊಂಡಂತ ಹೇತುವಿನಲ್ಲಿ ಬರಲೇ ಇಲ್ಲ. ಸಾಧ್ಯದಲ್ಲಿ ಇದೆ, ಹೇತುವಿನಿಲ್ಲ. ಇದಕ್ಕೆ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ. ಸಾಧ್ಯ ದೃಷ್ಟಾಂತ ಸಮಾನವಾದ್ದರಿಂದಾಗಿ ದೃಷ್ಟಾಂತದಲ್ಲಿ ಅನಾಪ್ತ ಪ್ರಣೀತತ್ವ ಇದೆ, ಆಪ್ತ ಪ್ರಣೀತತ್ವ ಅಭಾವ ಇದೆ. ಅದೇ ರೀತಿಯಾಗಿ ವೇದದಲ್ಲಿಯೂ ಕೂಡ ಸಾಧ್ಯವಾಗಿರ್ತಕ್ಕಂತಹ ಅಪ್ರಾಮಾಣ್ಯದಲ್ಲಿಯೂ ಕೂಡ ವೇದ ಪ್ರಣೀತತ್ವ ಇದೆ, ಸಾಧ್ಯದಲ್ಲಿ ವ್ಯಾಪಕ ಇದೆ. ಅಪ್ರಾಮಾಣ್ಯದಲ್ಲಿ ವ್ಯಾಪಕತ್ವ ಇದೆ. ಆದರೆ ವೇದದಲ್ಲಿ ಹೇತುವಿನಲ್ಲಿ ಇಲ್ಲ. ಹೇತುವಿನಲ್ಲಿ ಈ ಸಾಧ್ಯ ವ್ಯಾಪಕತ್ವ ಬರಲಿ. ಯಾಕಂತಂದ್ರೆ ವೇದಗಳು ರಚಿತವೇ ಆಗಿಲ್ಲ. ಆದ್ದರಿಂದಾಗಿ ವಾಕ್ಯದ ಪ್ರಾಮಾಣ್ಯಕ್ಕೆ ನೀನು ಕೊಟ್ಟಿರ್ತಕ್ಕಂಥ ಸತ್ಪ್ರತಿಪಕ್ಷ ಅಂತೇನಿದೆ, ಈ ಸತ್ಪ್ರತಿಪಕ್ಷ ಇದು ಕೂಡೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅನಾಪ್ತ ಪ್ರಣೀತತ್ವ ಅಂತ ರೂಪವಾದಂಥ ಉಪಾಧಿಯನ್ನು ನಾವು ಕೊಟ್ಟಿದ್ದೇವೆ. ಅನಾಪ್ತ ಪ್ರಣೀತತ್ವ ಇದು ವೇದದಲ್ಲಿ ಬರೋದೇ ಇಲ್ಲ. ಆದ್ದರಿಂದಾಗಿ ನಿನ್ನ ಹೇತು ದುಷ್ಟವಾಯಿತು. ದುಷ್ಟವಾದದ್ದರಿಂದಾಗಿ ನಿನ್ನ ಮಾತು ನಾವು ನಿನ್ನ ಮಾತನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನೀನು ಸತ್ಪ್ರತಿಪಕ್ಷ ಅಂತೇನು ಕೊಟ್ಟಿದೆಯಲ್ಲ, ಆ ಸತ್ಪ್ರತಿಪಕ್ಷ ಇದು ಅತ್ಯಂತ ಯೋಗ್ಯವಾಗಿಲ್ಲ. ಅದರಿಂದಾಗಿ ವೇದ ಪ್ರಮಾಣ ಅಂತ ಹೇಳುವ ನಿನ್ನ ಪ್ರತಿಜ್ಞೆ ಸುಳ್ಳಾಯಿತು. ವೇದಗಳು ಪ್ರಮಾಣಗಳು ಅಂತ ತಿಳ್ಕೊಂಡಂತೆ ನಿಶ್ಚಯವಾಯಿತು. ಆಯ್ತಲ್ಲ ಹೇಳು. ನಾವು ಏನು ತಿಳಿದುಕೊಂಡಿವು ಅಂತಂದರೆ, ಇದಕ್ಕೋಸ್ಕರ ಸ್ವಲ್ಪ ತರ್ಕಶಾಸ್ತ್ರದ ಪರಿಚಯ ಬೇಕಾಗ್ತದೆ. ಈಗ ಉದಾಹರಣೆಗೆ ನಿಮಗೆ ಏನು ಪರ್ವತ ಧೂಮವಾನ್, ಪರ್ವತ ವನ್ಯಮಾನ್ ಧೂಮಾನ್. ಪರ್ವತದಲ್ಲಿ ಆ ದೂರ ಪರ್ವತ ಅಲ್ಲ, ಅದು ಬೆಂಕಿ ಇರಲಿಕ್ಕೆ ಬೇಕ್ರಿ. ಯಾಕೆ ಇರಲಿಕ್ಕೆ ಬೇಕು? ಹೊಗೆ ಕಾಣಲಿಕ್ಕತ್ತದ. ಉದಾಹರಣೆ ಹೋಮಶಾಲ ಅದಂತೆ ಒಂದು ಅಡುಗೆ ಮನೆ ಅಂತ ಉದಾಹರಣೆ ಕೊಡ್ತಿದ್ರು. ಈಗ ಯಾವ ಅಡುಗೆ ಮನೆಗಳು ಹೋಗಿರಂಗಿಲ್ಲ, ಮತ್ತು ಬೇರೆ ಎಲ್ಲ ಗ್ಯಾಸ್ನವ್ರು ಮಾಡ್ತಾರೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಹೋಮಶಾಲ ಅದಂತೆ. ನಾನೇನು ಮಾಡ್ತೇನೆ ಅಂತಕೊಂಡಂತಂದರೆ, ಈ ಅನುಮಾನಕ್ಕೆ ಆರ್ದ್ರ ಇಂಧನ ಸಂಯೋಗ ಅಂತ ಉಪಾಧಿಯನ್ನು ಕೊಡ್ತೇನೆ. ಎಲ್ಲಿ ಹಸಿ ಕಟ್ಟಿಗೆಗಳಿವೆ ಅಲ್ಲಿ ಹೊಗೆ ಇರ್ತದೆ. ಯತ್ರ ಆರ್ದ್ರ ಇಂಧನ ಸಂಯೋಗ ತತ್ರ ಧೂಮವತ್ವ.
ಅದರ ಬದಲು ಉಲ್ಟಾ ಬಂದು ಮಾಡ್ತೇವೆ. ಪರ್ವತ, ಈ ಪರ್ವತದಲ್ಲಿ ಹೊಗೆ ಇರಲಿಕ್ಕೆ ಬೇಕು, ಯಾಕಂದ್ರೆ ಬೆಂಕಿ ಕಾಣಿಸ್ಲಿಕ್ಕೆ. ಪರ್ವತ ಧೂಮವಾನ್ ವನ್ನೇ, ಈ ಮಾತು ಸರಿ ಅಂತೀರ ನೀವು? ಪರ್ವತದಲ್ಲಿ ಹೊಗೆ ಇರಲಿಕ್ಕೆ ಬೇಕು, ಯಾಕಂದ್ರೆ ನನಗೆ ಅಲ್ಲಿ ಬೆಂಕಿ ಕಾಣಿಸ್ಲಿಕ್ಕೆ. ಈ ಮಾತು ತಪ್ಪಾಗ್ತದೆ. ಯಾಕಂತಂದರೆ ಅದು ಕೆಂಪಾಗಿ ಕಂಡಿರ್ತಕ್ಕಂಥ ಒಂದು ಕಬ್ಬಿಣ, ಅಲ್ಲೇನೋ ಕಮ್ಮಾರನ ಶಾಲೆ ಅದ, ಕೆಂಪು ಕಬ್ಬಿಣ ಕಾಣಿಸ್ಲಿಕ್ಕೆ. ನಾನು ವಿಚಾರ ಮಾಡ್ತೀನಿ, ಎಲ್ಲಿ ಹೊಗೆ ಇರ್ತದೆ ಅಲ್ಲಿ ಬೆಂಕಿ ಇರ್ತದೆ. ಅದನ್ನು ಉಲ್ಟಾ ಮಾಡಿ ಎಲ್ಲಿ ಬೆಂಕಿ ಇರ್ತದೆ ಹೊಗೆ ಇರ್ತದೆ ಅಂತ ಅಲ್ಲಿಗೆ ಬರ್ತದೇನು? ಬರೋದು. ಯಾಕೆಂತಂದರೆ ಎಲ್ಲಿ ಹಸಿ ಕಟ್ಟಿಗೆ ಸಹಿತ ಉರಿತಿರ್ತದೆ ಅಲ್ಲಿ ಮಾತ್ರ ಹೊಗೆ ಇರ್ತದೆ. ಎಲ್ಲಿ ಹಸಿ ಕಟ್ಟಿಗೆ ಇರಂಗಿಲ್ಲ, ಹೊಗೆ ಇರಂಗಿಲ್ಲ. ಇಲ್ಲ ಆರ್ದ್ರ ಇಂಧನ ಸಂಯೋಗ ಉಪಾಧಿ, ಅದನ್ನು ನಾನು ಕೊಟ್ಟ ಉಪಾಧಿ ಇದು ಸಾಧ್ಯದಲ್ಲಿ ಇರಬೇಕು, ಸಾಧನದಲ್ಲಿ ಇರಬಾರ್ದು. ಒಂದು ವೇಳೆ ಸಾಧನದಲ್ಲಿ ಇದ್ದಿದ್ದಿಲ್ಲ ಅಂತಂದರೆ, ಆ ವ್ಯಾಪ್ತಿ ಇಲ್ಲದೆ ಇದ್ದರೆ ಆ ತರ್ಕ ಬರ್ತದೆ, ತಪ್ಪಾಗ್ತದೆ. ಯಾಕಂದರೆ ಇಲ್ಲಿ ಆರ್ದ್ರ ಇಂಧನ ಸಂಯೋಗ ಇಲ್ಲ. ಅಲ್ಲಿ ಆರ್ದ್ರ ಇಂಧನ ಸಂಯೋಗ ಧೂಮದಲ್ಲಿದೆ, ಪರ್ವತ ಧೂಮ ಸಾಧ್ಯದಲ್ಲಿದೆ. ಆದರೆ ಸಾಧನವಾಗಿರ್ತಕ್ಕಂಥ ವನ್ನಿಯಲ್ಲಿ, ಅಯೋಗೋಲಕ ಸಹಿತವಾದ ವನ್ನಿಯಲ್ಲಿ ಹೊಗೆ ಇಲ್ಲ. ಆದ್ದರಿಂದ ಈ ವಾಕ್ಯ ಸರಿಯಲ್ಲ. ಎಲ್ಲೆಲ್ಲಿ ಹೊಗೆ ಇರ್ತದೆ ಬೆಂಕಿ ಇದ್ದೇ ಇರ್ತದೆ, ಆದರೆ ಎಲ್ಲೆಲ್ಲಿ ಬೆಂಕಿ ಇರ್ತದೆ ಹೊಗೆ ಇರಬೇಕು ಅಂತ ನಿಯಮ ಇಲ್ಲ. ಅದೇ ರೀತಿಯಾಗಿ ಆಪ್ತ ಅಪ್ರಣೀತತ್ವ ಅಂತ ಉಪಾಧಿ ನಾನು ಕೊಟ್ಟಿದ್ದೇನೆ. ಎಲ್ಲಿ ಆಪ್ತನಾಗಿರ್ತಕ್ಕಂತಹ ಅನಾಪ್ತ ಪ್ರಣೀತತ್ವ, ಅಯೋಗ್ಯ ವ್ಯಕ್ತಿ ಹೇಳಿರ್ತಕ್ಕಂಥ ಗ್ರಂಥದಲ್ಲಿ ಮಾತುಗಳಲ್ಲಿ ಅಪ್ರಾಮಾಣ್ಯ ಇರ್ತದೆ ಅಂತ ನಾನು ಹೇಳಿದ್ದೇನೆ. ಆದರೆ ನೀನೇನು ವೇದ ಅಪ್ರಮಾಣ ಅಂತ ಹೇಳ್ತೀಯಲ್ಲ, ಅಪ್ರಾಮಾಣ್ಯ ಇರಬೇಕಾಗಿದ್ದರೆ ಅನಾಪ್ತ ಪ್ರಣೀತತ್ವ ಇರಬೇಕು. ವೇದಗಳು ಅಪ್ರಮಾಣವಾಗಬೇಕಾಗಿದ್ದರೆ ಅಯೋಗ್ಯ ವ್ಯಕ್ತಿ ಇದನ್ನು ಬರೆದಿರಬೇಕು. ಆದರೆ ವೇದಗಳು ಅಪೌರುಷೇಯವಾದ್ದರಿಂದಾಗಿ ಇದು ಯಾರೂ ಬರದೇ ಇಲ್ಲ. ಆದ್ದರಿಂದ ನೀನು ಹೇಳಿದ ವೇದ ಅಪ್ರಮಾಣ ಅಂತ ಅನ್ನೋ ಮಾತು ಇದು ಸರಿಯಾಗುವುದಿಲ್ಲ. ಅಂದರೆ ಇದು ಯುಕ್ತಿಯಿಂದ ಇಷ್ಟು ರೀತಿ, ಅಂದರೆ ಶಾಸ್ತ್ರದ ಅಭ್ಯಾಸ ಹೀಗಿರ್ತದೆ. ಏನಂದರೆ ಇಲ್ಲಿ ಸಾಧ್ಯ ಯಾವುದು, ಇಲ್ಲಿ ಸಾಧನೆ ಯಾವುದು, ಕಾರಣ ಯಾವುದು, ಇದು ಉದಾಹರಣೆ ಏನು? ಇದು ಮ್ಯಾಥಮೆಟಿಕ್ಸ್ ಇದ್ದಂತೆ, ಇದು ಸೈನ್ಸ್ ಇದ್ದಂತೆ. ವಿದೌಟ್ ರೀಸನ್ ಯಾವುದೇ ಕಾರಣ ಇಲ್ಲದೆ ಕಾರ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನ ಕಾರ್ಯ ಸಾಧ್ಯ ಏನಿದೆ, ವೇದ ಪ್ರಮಾಣತ್ವ. ಅಪ್ರಮಾಣವಾಗಿ ಬೇಕಾಗಿದ್ದರೆ ಕಾರಣ ಏನು ಬೇಕು? ಅಯೋಗ್ಯ ವ್ಯಕ್ತಿ ಬರೆದಿರಬೇಕು. ವೇದಗಳು ಬರೆಯದೇ ಇಲ್ಲ. ಆದ್ದರಿಂದಾಗಿ ವೇದಗಳು ಅಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅನಾಪ್ತ ವಾಕ್ಯಂತ ಅನಾಪ್ತ ರಚಿತತ್ವ ಇಲ್ಲ ಇಲ್ಲಿ. ಈ ರೀತಿಯಾಗಿ ಪ್ರತಿಪಕ್ಷಿ ಹೇಳಿದ ಒಂದು ಸತ್ಪ್ರತಿಪಕ್ಷವನ್ನು ಅತ್ಯಂತ ಏಕಾಗ್ರತಾದರೂ ವಿಭಾಗ ಮಾಡಿ ಸತ್ಪ್ರತಿಪಕ್ಷ ಕೊಟ್ಟಿರ್ತಕ್ಕಂಥ ಹೇತುವಿನಲ್ಲಿ ಎರಡು ದಳಗಳಿವೆ. ಒಂದು ದಳ, ಮೊದಲನೇ ದಳ ಇಟ್ಕೊಂಡ್ರೂ ಅನುಮಾನ ಸರಿಯಾಗೋದಿಲ್ಲ, ಎರಡನೇ ದಳ ಇಟ್ಕೊಂಡ್ರೂ ಅನುಮಾನ ಸರಿಯಾಗೋದಿಲ್ಲ. ಎರಡೂ ದಳ ಸರಿ. ಅದು ಎರಡೂ ದಳ ಇದ್ದರೂ ಕೂಡ ನಾವು ಆಪ್ತ ಪ್ರಣೀತತ್ವ ಅಂತಂದ್ರು ಒಂದೇ, ಅನಾಪ್ತ ಪ್ರಣೀತತ್ವ ಅಂತಂದ್ರು ಒಂದೇ. ಅನಾಪ್ತ ಪ್ರಣೀತ ಅಂದರೆ ಅಯೋಗ್ಯ ವ್ಯಕ್ತಿ ಬರೆದದ್ದು ಅಂತನೋ ಉಪಾಧಿ ಅನ್ನತಕ್ಕಂಥ ಕಾರಣ ಇರ್ತದೆ. ಯಾಕಂದರೆ ಅಪ್ರಮಾಣ ಆಗಬೇಕಾಗಿದ್ದರೆ ಅಯೋಗ್ಯ ವ್ಯಕ್ತಿ ಅದನ್ನು ಬರೆದಿರಬೇಕು, ಅದು ಅಯೋಗ್ಯ ವ್ಯಕ್ತಿ ಹೇಳಿರಬೇಕು. ಆದರೆ ವೇದದಲ್ಲಿ ಅಯೋಗ್ಯ ವ್ಯಕ್ತಿ ಬರೆದಿರುವಿಕೆ ಅಂತ ತಗೊಂಡಂತನ್ನುವ ಈ ಕಾರಣವೇ ಇಲ್ಲ. ಅದನ್ನು ಅಪ್ರಮಾಣ ರೂಪವಂತ ಕಾರ್ಯ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ವೇದ ಅಪ್ರಮಾಣ ಅಲ್ಲ, ಅಷ್ಟೇ ಅಲ್ಲ, ವೇದಗಳು ಅತ್ಯಂತ ಪ್ರಾಮಾಣಿಕವೂ ಕೂಡ ಆಗಿವೆ ಅಂತ ತಿಳ್ಕೊಂಡು ಅಂತ ಹೇಳಿ ಅವರು ಕೊಟ್ಟ ಆಕ್ಷೇಪವನ್ನೆಲ್ಲ ದೂರ ಮಾಡಿದರು. ಆಗ ಶಿಷ್ಯರು ಕೇಳ್ತಾರೆ,
ಈ ಅಪೌರುಷೇಯ ಅಂತಲೂ ಗದಲಾಗಿ ಹೋಗ್ತಾರೆ, ಮಾಡ್ಲಿಕ್ಕೆ ಹೋಗ್ತಾರೆ. ದೇವರು ಬರೆದಿದ್ದಾನೆ ಅಂತ ಒಪ್ಪಿಡ್ತಾರೆ. ರಾಮಾನುಜರಲ್ಲಿ ಕೆಲವರು, ದಯಾನಂದ ಸರಸ್ವತಿ ಮೊದಲಾದವರು ವೇದವನ್ನು ದೇವರು ಬರೆದಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಪ್ರಾಮಾಣ್ಯಾದಿ ದೇವರು ಬರೆದಿದ್ದಾನೆ ಅಥವಾ ಬೇಡ. ಪ್ರಾಮಾಣಿಕ ವ್ಯಕ್ತಿಗಳು ವೇದ ಅಪೌರುಷ ಅಂತ ಒಪ್ಪಿದ್ದಾರೆ ಅಥವಾ ಪ್ರಮಾಣ ಅಂತ ಒಪ್ಪಿದ್ದಾರೆ. ಆದ್ದರಿಂದ ವೇದ ಪ್ರಮಾಣ. ಅಪೌರುಷೇಯ ಆದ್ದರಿಂದ ಪ್ರಮಾಣ ಅಂತ ಹೇಳೋದು ಯಾಕೆ ತಲೆ ತಿಂತೀರಿ? ಹೇಳ್ಬಿಡಲ್ಲ. ಅತ್ಯಂತ ಪೂಜ್ಯರಾದ ವ್ಯಕ್ತಿಗಳು ಈ ವೇದವನ್ನು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ವೇದಗಳು ಪ್ರಮಾಣ ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳಿ. ಯಾಕೆಂತಂದರೆ ನಾವು ಏನು ಮುಂದೆ ಮಾಡ್ತೇವೆ, ವೇದಗಳ ಜೊತೆಯಲ್ಲಿ ಇತಿಹಾಸ ಪುರಾಣಗಳನ್ನು ಕೂಡ ನಾವು ಪ್ರಮಾಣ ಅಂತ ಹೋಗ್ತೇವೆ. ಇತಿಹಾಸ ಪುರಾಣಾನಮಪಿ ಪಂಚಮ ವೇದತ್ವಾತ್ ವೇದ ಸಮಾನತ್ವಾತ್ ಅಂತ ತಿಳ್ಕೊಂಡು ಅಂತೇಳಿ ಆಚಾರ್ಯರು ವಿಠಂತದಂಡದಲ್ಲಿ ಪ್ರಮಾಣ ಕೊಡ್ತಾರೆ. ವೇದ ಇತಿಹಾಸಗಳು ಕೂಡ ಪ್ರಮಾಣವಾಗಿವೆ. ಯಾಕೆ? ವೇದ ಸಮಾನವಾದ್ದರಿಂದ ಅಂತ ಮಾತನ್ನು ಹೇಳ್ತಾರೆ. ಸರಿ, ಆ ರೀತಿ ಇಲ್ಲಿ ಯಾಕೆ ತಗೋಬಾರ್ದು? ಯಾಕಂದರೆ ಪುರಾಣಗಳನ್ನೆಲ್ಲ ವೇದವ್ಯಾಸರು ಬರೆದಾರ. ವೇದವ್ಯಾಸರು ಆಪ್ತರು. ಅವರು ಬರೆದದ್ದರಿಂದ ಪುರಾಣಗಳು ಕೂಡ ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡ್ತೇವೆ. ನಾವು ಈಗ ಕೇಳಬಾರ್ದು. ಆಗ ಶ್ರೀಮದಾಚಾರ್ಯ ಅಥವಾ ಟೀಕಾಕೃಪಾದರು ಕೇಳ್ತಾರೆ, ಮಹಾಜನ ಪರಿಗ್ರಹೀತತ್ವ ಅಂದರೆ ವೇದ ಪ್ರಮಾಣ ಮಹಾಜನ ಪರಿಗ್ರಹೀತತ್ವ. ಅತ್ಯಂತ ಪೂಜ್ಯರಾದ ವ್ಯಕ್ತಿಗಳು ವೇದವನ್ನು ಪ್ರಮಾಣ ಅಂತ ಹಿಡಿದಿದ್ದರಿಂದಾಗಿ ವೇದಗಳು ಇವು ಪ್ರಮಾಣವಾಗಿವೆ ಅಂತ ಹೇಳಿದ್ರೆ ಮುಗಿತು. ಸುಲಭವಾಗಿ ಆಗ್ತಲ್ಲ. ಟೀಕಾಕೃಪಾದ ಹೇಳ್ತಾರೆ ಸರಿಯಾಗಿ ಆಗಿಲ್ಲ. ಯಾಕೆಂದ್ರೆ ನಮಗೆ ಮಹಾಜನರಪ್ಪ ವೇದವ್ಯಾಸರು, ಮಧ್ವಾಚಾರ್ಯರು, ಟೀಕಾಕೃಪ. ಆದರೆ ಬುದ್ಧ ಹೇಗೆ ಹೋಗ್ತಾನೆ? ಬುದ್ಧ ಹೇಳ್ತಾನೆ ಮಹಾಜನ ನಮ್ಗೆ ಗೌತಮ ಬುದ್ಧ. ಜೈನ್ ಹೇಳ್ತಾರೆ ಮಹಾವೀರ ನಮಗೆ ಆದರಣೀಯ ವ್ಯಕ್ತಿ. ಅವನ ಆದರಣೀಯ ವ್ಯಕ್ತಿ ಹೇಳಿದ್ರಿಂದಾಗಿ ಅವ್ರು ಹೇಳಿದ ವೇದ ಅಪ್ರಮಾಣ ಅಂತ ಅನ್ನೋದು ಒಪ್ಪರಲ್ಲ ನೀವು. ಪೂಜ್ಯ ವ್ಯಕ್ತಿಗಳು, ಆದರಣೀಯ ವ್ಯಕ್ತಿಗಳು ಅಂತಕೊಂಡಂತ ಇದನ್ನು ಸೂಪರ್ಫೇಷಿಯಲ್ ಆಗಿ ಆಪಾತತ ಶಬ್ದ ಇಟ್ಟರೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಜನರು ಪೂಜ್ಯರಾಗಿರ್ತಾರೆ. ಹೀಗಾಗಿ ಎಲ್ಲ ಮಾತುಗಳು, ಅಪ್ರಮಾಣ ಮಾತುಗಳು ಕೂಡ ಪ್ರಾಮಾಣಿಕವಾಗಬೇಕಾಗ್ತದೆ. ಆಗ ಅವ್ರು ಕೇಳ್ತಾರೆ ಮಹಾಜನ ಅಂತಕೊಂಡಂತನ್ನುವ ಶಬ್ದದಿಂದ ಮಹಾಶಬ್ದಕ್ಕೆ ಬಹಳ ಜನರು ಅಂತ ಅರ್ಥ ತಗೊಳ್ತಾರೋ, ಮಹಾಶಬ್ದಕ್ಕೆ ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ. ಚೆನ್ನಾಗಿ ವಿಮರ್ಶೆ ಮಾಡ್ತಾ ಬರ್ತಾರೆ. ಮಹಾ ಅಂತಂದ್ರೆ ಸಂಖ್ಯಾ ತಗೊಂಡ್ರೆ ಇಷ್ಟು ಜನರು ವೇದ ಪ್ರಮಾಣ ತಪ್ತಾರೆ, ಇಷ್ಟು ಜನರು ವೇದವ್ಯಾಸರನ್ನು, ಮಧ್ವಾಚಾರ್ಯ ಟೀಕಾಕೃಪಾದರನ್ನು ಪೂಜ್ಯರನ್ನು ತಪ್ತಾರೆ, ಇಷ್ಟು ಜನರು ಒಪ್ಪಂಗಿಲ್ಲ. ಈ ಸಂಖ್ಯಾ ತೆಗೆಯಲಿಕ್ಕೆ ಬಹಳ ಕಠಿಣ. ಸಂಶಯಗಳು, ಸಂದಿಗ್ಧ. ಕೆಲವರು ಹೇಳ್ತಾರೆ ನಮಗೇನು ಗೊತ್ತಿಲ್ಲ, ಅವರು ಗೊತ್ತಿಲ್ಲ, ಇವರು ಗೊತ್ತಿಲ್ಲ ಅಂತ ಹೇಳೋರು ಇದ್ದಾರೆ. ಇಲ್ಲಿ ಸಂದೇಹಕ್ಕೆ ಅವಕಾಶ ಇದ್ದರಿಂದ ಗೌತಮ ಬುದ್ಧ ಮಹಾವೀರರನ್ನು ಮಹಾನ್ ವ್ಯಕ್ತಿ ತಿಳಿಬೇಕು ಅಥವಾ ವೇದ ಮಧ್ವಾಚಾರ್ಯ ಟೀಕಾಕೃಪಾದರನ್ನು ಮಹಾನ್ ವ್ಯಕ್ತಿ ತಿಳಿಬೇಕು. ಸರ್ವಸಮ್ಮತವಾದ ಈ ಪೂಜ್ಯ ವ್ಯಕ್ತಿ ಮಹಾಜನ ಸಂಖ್ಯೆಯಲ್ಲಿ ಹೇಳಿಕೊಡೋದಲ್ಲ. ಮತ್ತು ಪೂಜ್ಯತ್ವ ತೆಗೆದುಕೊಂಡ್ರು ಕೂಡ ಸರ್ವಸಮ್ಮತವಾದ ಪೂಜ್ಯತ್ವ ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಪೂಜ್ಯರು ಹೇಳಿದ್ದರಿಂದಾಗಿ
ಈ ಗ್ರಂಥಗಳು ಪ್ರಮಾಣ, ವೇದಗಳು ಪ್ರಮಾಣ ಅಂತನ್ನುವ ಏನು ಒಂದು ಸ್ಟೇಟ್ಮೆಂಟ್ ಇದೆ, ಈ ಸ್ಟೇಟ್ಮೆಂಟು ಸರಿಯಾದ ಅಲ್ರಿ. ಮತ್ತು ವೇದವ್ಯಾಸರು ಬರೆದಿದ್ದರಿಂದಾಗಿ ನೀವು ಇತಿಹಾಸ ಪುರಾಣ ಪ್ರಮಾಣ ತಪ್ತಿರಲ್ಲ, ವೇದಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ನೀವು ಮಾತುರು. ಟೀಕಾಕೃತ್ಪಾದರು ಹೇಳ್ತಾರೆ, ನಾವು ಎಲ್ಲ ಪುರಾಣಗಳನ್ನು ಪ್ರಮಾಣ ಅಂತ ಹಿಡಿಯಂಗಿಲ್ಲ. ವೇದವ್ಯಾಸರು ತಪ್ಪು ಬರೆಯಂಗಿಲ್ಲ, ಆದರೆ ಬೇರೆ ಬೇರೆ ಅಧಿಕಾರಿಗಳಿಗೆ ಬರೆದಾರ. ಮುಕ್ತಿಯೋಗ್ಯರಿಗೆ ಸಾತ್ವಿಕ ಪುರಾಣ ಬರೆದಿದ್ದಾರೆ. ಸಂಸಾರದಲ್ಲಿ ಇದ್ದುಕೊಂಡು ಇಲ್ಲೇ ತಮ್ಮ ಉನ್ನತಿಯನ್ನು ಪಡೆಯಬೇಕು ಅಂತನ್ನುವರಿಗೆ ರಾಜಸ ಪುರಾಣ ಬರೆದಿದ್ದಾರೆ. ಆನಂತರ ತಾಮಸ ಪುರಾಣ ಬರೆದಿದ್ದಾರೆ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಚರ್ಚೆ ನಡೆದಿದೆ. ಯಾರೋ ಬೇರೆಯವರು ಬರೆದದ್ದನ್ನು ಫಾರ್ವರ್ಡ್ ಮಾಡಿದ್ದಾರೆ. ಯಾರು ಫಾರ್ವರ್ಡ್ ಮಾಡಿದ್ದಾರೆ ಅವ್ರು ನಮ್ಗೆ ಬೇಕಾದರೆ ಅವರು ಕೂಡ ಮೂಲತಃ ಅವರ ತೋರ್ಮನೆಯೆಲ್ಲ ಅವ್ರು ಮಾತಾರೆ. ಆದರೆ ಅವ್ರು ಇಲ್ಲಿ ಬಂದಿದ್ದರಿಂದ ಮರಾಠಿ ಸಾಹಿತ್ಯ ಓದ್ತಾರೆ, ಮರಾಠಿ ಸಾಹಿತ್ಯ ಕೊಡ್ತಾರೆ. ಅದು ಬರೆದವ್ರದ್ದು ಏನು ಹೇಳಿದೆ ಅಂತಕೊಂಡಂತಾರೆ, ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಏನಿದೆ ಇದ್ದಾಳೆ, ಈಕೆ ಪಾರ್ವತಿ, ಈ ಶಕ್ತಿ ದೇವತಾ. ಅವತ್ತು ಸತೀದೇವಿ ಏನು ತನ್ನ ಶರೀರವನ್ನು ಬಿಟ್ಟಳು. ಅವಳ ಮೃತ್ಯು ಶರೀರ ತೆಗೆದುಕೊಂಡು ಹೋಗುವಾಗ ಅವಳ ಶರೀರದ ಒಂದೊಂದು ಭಾಗ 52 ಕಡೆ ಭೂಮಿ ಮೇಲೆ ಬಿತ್ತು. ಅಲ್ಲಲ್ಲಿ ಮಂದಿರಗಳು, ಅದಕ್ಕೆ ಶಕ್ತಿಪೀಠ ಅಂತ ಕರೀತಾರೆ. ಈ ಶಕ್ತಿಪೀಠ ಅಂತ ಒಪ್ಪೋರೆಲ್ಲರೂ ಕೂಡ ಆಯುಧ ಧಾರಣೆಯಾಗಿರ್ತಕ್ಕಂತಹ ದುರ್ಗಾ, ಕಾಳಿ, ಇವಳೇ ಶಕ್ತಿ ದೇವತಾ ಅಂತ ಹೇಳಿ ಅವ್ರು ನಂಬ್ತಾರೆ. ನಮಗೆ ಅವರೇನು ಹೇಳ್ತಾರೆ, ಶಕ್ತಿಪೀಠದಲ್ಲಿಯೂ ಕೂಡ ಕೊಲ್ಲಾಪುರ ಒಂದು ಶಕ್ತಿಪೀಠ ಆದ್ದರಿಂದಾಗಿ ಅಲ್ಲಿರ್ತಕ್ಕಂಥವಳು ಮಹಾಲಕ್ಷ್ಮಿ ಅಲ್ಲ, ಆಕೆ ಪಾರ್ವತಿ, ಅಂಬಾಬಾಯಿ. ಈ ರೀತಿ ಬರೆಯೋರು ಅವರು ಪೂರ್ತಿ ತಿಳಿದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಮಹಾಲಕ್ಷ್ಮೀ ದೇವಿಗೆ 3 ರೂಪಗಳು: ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ದುರ್ಗಾದೇವಿಯು ಕೂಡ ಆಯುಧಗಳನ್ನು ಧಾರಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದುರ್ಗಾ ಅಂತ 3 ರೂಪ ಇದೆ. ನೀವು ನಿಮಗೆಲ್ಲ ಗೊತ್ತಿದ್ದು ಒಂದು ಶ್ಲೋಕ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರೂ ಒಪ್ಪಿರತಕ್ಕಂಥ ಪ್ರಾರ್ಥನಾ ಮಂತ್ರ. ಇಲ್ಲೇನಿದೆ? ಸರ್ವಮಂಗಲ ಮಾಂಗಲ್ಯೆ. ಜಗತ್ತಿನಲ್ಲಿ ಮಂಗಲಕರರಾದ ದೇವತೆಗಳು ಅಂತೇನಿದ್ದಾರೆ, ವಾಯುದೇವರು, ಭಾರತೀ ದೇವಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರ, ಕಾಮ ಇತ್ಯಾದಿಗಳು ದೇವತೆಗಳೇನಿದ್ದಾರೆ, ಎಲ್ಲ ದೇವತೆಗಳಿಗೆ ಮಂಗಲವನ್ನು ತಂದುಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಇವಳನ್ನು ಶಿವೆ ಅಂತ ಕರೆದಿದ್ದಾರೆ. ಶಿವನ ಹೆಂಡತಿ ಅಂತ ಆಯ್ತಲ್ಲ, ಅಲ್ಲ. ಶಿವ ಅಂತ ತಿಳ್ಕೊಂಡಂತಂದರೆ ಮಂಗಲ ಸ್ವರೂಪಿಣಿ ಅಂತ ಅರ್ಥ. ಶಿವ ಶಬ್ದಕ್ಕೆ ಮಂಗಲ, ಆನಂದ, ಶಾಂತಿ, ತೃಪ್ತಿ ಇತ್ಯಾದಿ ಅನೇಕ ಅರ್ಥಗಳಿವೆ. ಆದ್ದರಿಂದ ಆನಂದ ಸ್ವರೂಪಗಳು. ಸರ್ವಾರ್ಥ ಸಾಧಿಕೆ, ಎಲ್ಲ ರೀತಿಯಾಗಿರ್ತಕ್ಕಂತಹ ನಮ್ಮ ಕಾರ್ಯಗಳನ್ನು ಪೂರ್ಣ ಮಾಡ್ತಕ್ಕಂಥವಳು ನೀನು. ಶರಣ್ಯೆ, ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥವಳು ನೀನು. ತ್ರ್ಯಂಬಕೆ, 3 ಕಣ್ಣುಳ್ಳವಳು. 3 ಕಣ್ಣುಳ್ಳವಳು ದುರ್ಗಾ ಅಥವಾ ಕಾಳಿ. ಪಾರ್ವತಿಗೆ 3 ಕಣ್ಣಿಲ್ಲಿವೆ. ನಂತರವೂ ಕೂಡ ಮಹಾಲಕ್ಷ್ಮಿ ನಂತರ ಅವರ ಸೊಸೆಯಂದರಾಗಿರ್ತಕ್ಕಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಭಾರತೀ ದೇವಿಯರು ಕೂಡ
ಅವರು ಶಕ್ತಿ ದೇವತೆಗಳು ಅಂತ ಅನ್ಸ್ಕೊಳ್ತಾರೆ. ಆನಂತರ ಬ್ರಹ್ಮದೇವರಿಂದ ಹುಟ್ಟಿದ ರುದ್ರದೇವರು, ಪಾರ್ವತೀ ದೇವಿ, ರುದ್ರದೇವರ ಪತ್ನಿಯಾದ ಪಾರ್ವತೀ ದೇವಿ, ಪಾರ್ವತಿಯು ಕೂಡ ಶಕ್ತಿ ದೇವತೆ ಅಂತ ಅನ್ಸ್ಕೊಳ್ತಾರೆ. ಆದರೆ ಮೂಲತಃ ಶಕ್ತಿ ದೇವತೆ ಮಹಾಲಕ್ಷ್ಮಿ, ಶ್ರೀ ಭೂ ದುರ್ಗಾ ರೂಪಳಾಗಿರ್ತಕ್ಕಂಥ, ಅದಕ್ಕೆ ನಾರಾಯಣಿ ನಮೋಸ್ತುತೆ, ನಾರಾಯಣ ಪತ್ನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಿಂಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಇದು ಸ್ಮಾರ್ತರು, ವೈಷ್ಣವರು ಎಲ್ಲರೂ ಹೇಳ್ತಕ್ಕಂಥ ಮಾತು. ಒಂದು ಎರಡನೇದೇನು ಅಂತ ತಿಳ್ಕೊಂಡಂತಂದರೆ, ಭವಿಷ್ಯೋತ್ತರ ಪುರಾಣದಲ್ಲಿ ಯಾವಾಗ ಭೃಗು ಋಷಿಗಳು ಬಂದು ಪರಮಾತ್ಮನ ಎದೆಗೋದ್ರು ಅಂದರೆ ಅಪಮಾನ ಮಾಡಿದರು, ಆಗ ಅಪಮಾನ ಮಾಡಿದ ಭೃಗು ಋಷಿಗಳು ಕೂಡ ಪರಮಾತ್ಮ ಅರ್ಘ್ಯಪಾದ್ಯ ಕೊಟ್ಟು ಸತ್ಕಾರ ಮಾಡಿದ್ದಾರೆ. ತನ್ನ ಗಂಡನಿಗೆ ಅಪಮಾನ ಮಾಡತಕ್ಕಂಥವ್ರು ಸತ್ಕಾರ ಮಾಡೋದು ಲಕ್ಷ್ಮಿಗೆ ಸೇರಲಿಲ್ಲ. ಒಂದು ಭವಿಷ್ಯೋತ್ತರ ಪುರಾಣ ಏನು ತಿಳಿಸಿಕೊಡ್ತಾರೆ ಅಂತಂದರೆ, ಮುಂದೆ ಜಗತ್ತಿನಲ್ಲಿ ಹೇಗೆ ವ್ಯವಹಾರ ನಡೀತದೆ, ಕಲಿಯುಗದಲ್ಲಿ ಸಣ್ಣ ಸಣ್ಣ ಮಾತಿಗೆ ಗಂಡನ ಬಿಟ್ಟು ತವ್ರ ಮನೆಗೆ ಹೋಗಿ ಕೊಡ್ತಾರೆ. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ತಾನು ಅಲ್ಲಿಂದ ಹೊರಟು ತವರು ಮನೆಗೆ ಬಂದರು. ತವ್ರ ಮನೆ ಅಂತಂದ್ರೇನು, ತನ್ನ ದುರ್ಗಾರೂಪವಾದಂಥ ಆ ರೂಪವಾದ ಮನೆ ಕೊಲ್ಲಾಪುರ. ಅಲ್ಲಿಗೆ ಬಂದು ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಪರಮಾತ್ಮ ತಾನು ಭೂಮಿಗೆ ಬರ್ತಾನೆ, ತನ್ನ ಮದುವೆಗಳನ್ನು ಕರೆಸ್ಕೊಳ್ತಾನೆ, ಸೂರ್ಯನನ್ನು ಕೊಟ್ಟು ಕಳಿಸ್ಕೊಳ್ತಾನೆ. ಇವತ್ತು ರಥಸಪ್ತಮಿ, ವಿಷಯ ನೆನಪು, ಸೂರ್ಯ ಇವತ್ತು ಪೂಜೆ. ಆ ಸೂರ್ಯನ ಮೇಲೆ ಲಕ್ಷ್ಮೀದೇವಿ ಭಾಳ ಪ್ರೀತಿ. ಯಾಕಂದ್ರೆ ಲಕ್ಷ್ಮೀದೇವಿನ ಕರ್ಕೊಂಡು ಬಾ ಅಂತಂದ್ರೆ ಯಾರೂ ತಯಾರಾಗಿಲ್ಲ. ಕೊನೆಗೆ ಪರಮಾತ್ಮ ಸೂರ್ಯನ ಕಳಿಸ್ಕೊಟ್ಟ. ನೀನು ಭಾಳ ಅವಳಿಗೆ ಭಾಳ ಪ್ರೀತಿ ಮಗನೋ, ಅಚ್ಚಾದ ಮಗನೋ ನೀನು, ಹೋಗು. ಸೂರ್ಯ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಯ ಪುತ್ರ. ಯಾಕೆ? ಆಕೆ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಲಕ್ಷ್ಮೀದೇವಿ ಪುತ್ರರೇ. ಸೂರ್ಯನ ಮೇಲೆ ಯಾಕೆ ವಿಶೇಷ? ಆಮೇಲೆ ನಿಯಮ ಇದೆ, ಪ್ರಯತ್ನದಲ್ಲಿ, ಸತತ ಪ್ರಯತ್ನದಲ್ಲಿ ಸಂಪತ್ತಿ ಇರ್ತದೆ. ಸತತ ಪ್ರಯತ್ನ ಮಾಡೋರಿಗೆ ಲಕ್ಷ್ಮಿ ಒಲಿತಾಳೆ. ಯಾರು ಆಲಸ್ಯಗಳು ಲಕ್ಷ್ಮಿ ಒಲಿಯಂಗಿಲ್ಲ. ಸೂರ್ಯ ಸತತ ಪ್ರಯತ್ನಶೀಲ. ಒಂದು ದಿವಸ ರಜಾ ತಗೋತಾನೆ ನೋಡಿ, ಹೇಳಿ. ಸೂರ್ಯ ರಜಾ ತೆಗೆದುಕೊಂಡು ದಿನ ಇದೆಯಾ? ಹಾಗೆ ಸಾಧನಶೀಲನಾದ ಸೂರ್ಯನ ಮೇಲೆ ಲಕ್ಷ್ಮೀದೇವಿಗೆ ಪ್ರೀತಿ. ಅವನು ಕರೆದುಕೊಂಡು ಬರ್ತಾನೆ. ಲಕ್ಷ್ಮೀದೇವಿ ತಾನೇ ನಿಂತು ಪದ್ಮಾವತಿ ಜೊತೆಗೆ ಮದುವೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣ ತಾನು ಜರಾಸಂಧನನ್ನು 17ನೇ ಸಲ ಸೋಲಿಸಿದ ನಂತರ ವಾಪಸ್ ಬರುವಾಗ, ನಡಿಯಪ್ಪ ಮಹಾಲಕ್ಷ್ಮೀ ಮನೆಗೆ ಮದುವೆಗೆ ಹೋಗ್ಕೊಂಡು ನಡಿ ಅಂತ ತಿಳ್ಕೊಂಡು ಅಂತೇಳಿ ಕೊಲ್ಲಾಪುರ ಕರ್ಕೊಂಡು ಬರ್ತಾನೆ ಬಲರಾಮನ. ಲಕ್ಷ್ಮೀದೇವಿ ಮಂದಿರಕ್ಕೆ ಹೋಗಿ ನಡಿ ಅಂತ ಹೇಳ್ಕೊಂಡು. ಆದ್ದರಿಂದ ಕೊಲ್ಲಾಪುರದಲ್ಲಿರ್ತಕ್ಕಂಥವ್ರು ಮಹಾಲಕ್ಷ್ಮಿಯೇ. ಈ ನಡೆದಿರ್ತಕ್ಕಂಥ ಘಟನೆ ಏನು ಅಂತ ತಿಳ್ಕೊಂಡಂತಂದರೆ, ಅವಳನ್ನು ಲಕ್ಷ್ಮಿ ಅಂತ ತಿಳಿದುಕೊಂಡವರೇ ಅವಳನ್ನು ಈಗ ಪುನಃ ಸ್ಥಾಪನೆ ಮಾಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಲಕ್ಷ್ಮೀದೇವಿ ಮೂರ್ತಿ ಬಹಳ ಅಲ್ಲಲ್ಲಿ ಸವೆದೋಯ್ತು ಅಂತೇಳಿ ಸವೆದ ಮೂರ್ತಿಗೆ ವಜ್ರಲೇಪ ಅಂತ ಮಾಡ್ತಾರೆ. ಒಂದು ವಿಶಿಷ್ಟ ರೀತಿಯಿಂದ ವಸ್ತುಗಳನ್ನು ಸೇರಿಸಿ ಒಮ್ಮೆ ಅದನ್ನು ಸರಿಯಾಗಿ ಹಚ್ಚಿದ್ಬಿಟ್ರೆ ಅದು ವಜ್ರದಕ್ಕಿಂತ ಗಟ್ಟಿಯಾಗಿ ಕೊಡುತ್ತೆ. ಕಲ್ಲಿನ ಸಾವಿರಾರು ವರ್ಷ ಸವೆಯಂಗಿಲ್ಲ. ಆಗಿರ್ತಕ್ಕಂಥ ನಮ್ಮಲ್ಲಿ ಮೂರ್ತಿಕಾರೆಲ್ಲ ಒಂದು ಮಿಶ್ರಣ ಇದೆ. ಅದನ್ನು ಹಾಗೆ ಸರಿಯಾಗಿ ಮತ್ತೆ ಎಲ್ಲೆಲ್ಲಿ ಸಬದಿತ್ತು ಅದನ್ನು ಸರಿ ಮಾಡಿದ್ರು. ಸರಿ ಮಾಡಿದ್ಮೇಲೆ ಪುನಃ ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡಬೇಕು ಅಂತ ಚರ್ಚೆ ಬಂತು. ಶಕ್ತಿಪೀಠ ಆದ್ದರಿಂದ ಬೇಕಾದಷ್ಟು ಶಂಕರಾಚಾರ್ಯರು, ಬೇಕಾದಷ್ಟು ಪೀಠಾಧೀಶರು ಎಲ್ಲರೂ ಸಮರ್ಥರಿದ್ದಾರೆ. ಆದರೆ ವ್ಯವಸ್ಥಾಪಕರ ಕನಸಿನಲ್ಲಿ ಬಂದು ಲಕ್ಷ್ಮಿ ಹೇಳಿದ್ದೇನು, ನನ್ನನ್ನು ಪುನಃ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸತ್ಯಾತ್ಮರೇ ಯೋಗ್ಯರಾದ ವ್ಯಕ್ತಿಗಳು. ಅವರು ನನ್ನ ಲಕ್ಷ್ಮಿ ಅಂತ ಸರಿಯಾಗಿ ತಿಳಿದುಕೊಂಡವರು. ಆದ್ದರಿಂದ ಅವರ ಕಡೆಯಿಂದಲೇ ನೀವು ನಮ್ಮ ಪುನಃ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ರಿ, ಪುನಃ ಕಲಾಕರ್ಷಣ ಮಾಡಿದ್ದನ್ನು ಮತ್ತೆ ಪುನಃ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ರಿ ಅಂತ ಹೇಳ್ಕೊಂಡು ಅಂತೇಳಿ
ಅವಳೇ ಸೂಚನೆ ಮಾಡಿದ್ದರಿಂದಾಗಿ ಅಲ್ಲೇ ವ್ಯವಸ್ಥಾಪಕರು ಕೊಲ್ಲಾಪುರ ಶಕ್ತಿಪೀಠವಾಗಿದ್ದರೂ ಆ ನಂತರ ಅನೇಕ ಶಕ್ತಿ ಉಪಾಸಕರಾದ ಶೈವರು ಅದನ್ನು ಪಾರ್ವತಿಯನ್ನು ತಿಳಿದುಕೊಂಡಿದ್ದರು. ಅನೇಕ ಜನ ಆ ರೀತಿಯಾಗಿರ್ತಕ್ಕಂಥ ಪೀಠಾಧೀಶರಿದ್ದರೂ ಲಕ್ಷ್ಮೀದೇವಿ ಆರಿಸಿದ್ದು ನನ್ನನ್ನು ಲಕ್ಷ್ಮಿ ಅಂತ ತಿಳಿದುಕೊಂಡ ಸತ್ಯಾತ್ಮರೇ ಬಂದು ಸ್ಥಾಪನೆ ಮಾಡಲಿ ಅಂತ ಇದು ನಡೆದ ಇತಿಹಾಸ. ಆದ್ದರಿಂದ ಕೊಲ್ಲಾಪುರದಲ್ಲಿರ್ತಕ್ಕಂಥವಳು ಪಾರ್ವತಿ ಅಲ್ಲ. ಹೌದು ಅಂತಲೂ ಅಂತೀವಿ, ಪಾರ್ವತಿ ಎಲ್ಲನೂ ಹೌದು, ಹೌದು ಹೌದು, ಇದೆಲ್ಲ ಹುಚ್ಚುಚಾರ ಮಾತಾಡ್ತೀವಿ ಅಂತ ಅನ್ಬೋದು. ಹುಚ್ಚುಚಾರ ಮಾತಲ್ಲ. ಮಹಾಲಕ್ಷ್ಮಿ ಅಧೀನದಲ್ಲಿ ಸರಸ್ವತಿ, ಭಾರತಿ, ಬ್ರಹ್ಮವಾಯುದೇವರ ಹೆಣ್ಣರು ಗಾಯತ್ರಿ, ಸಾವಿತ್ರಿ ಅವರು, ಅವರ ಸೊಸೆಯಂದರಾಗಿರ್ತಕ್ಕಂಥ ಸೌಪರ್ಣಿ, ವಾರಣಿ, ಪಾರ್ವತಿ ಇವರು ಕೂಡ ಇವರೆಲ್ಲರೂ ಆ ಲಕ್ಷ್ಮೀ ಸನ್ನಿಧಾನದಲ್ಲಿದ್ದಾರೆ. ಲಕ್ಷ್ಮಿಗೆ ನಮಸ್ಕಾರ ಮಾಡಿದರೆ ಕಾಮನ ಪತ್ನಿ ರತಿ, ಇಂದ್ರನ ಪತ್ನಿ ಶಚಿ, ಸೌಪರ್ಣಿ, ವಾರಣಿ, ಪಾರ್ವತಿ ದೇವಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಭಾರತೀ ದೇವಿ ಇವರಿಗೂ ನಮಸ್ಕಾರ ಮಾಡಿದರೆ ಪುಣ್ಯ ಬರ್ತದೆ. ಆದ್ದರಿಂದಾಗಿ ಅವರೇನು ಲೇಖನ ಬರೆದಿದ್ದಾರೆ ಈ 8 ವರ್ಷದಿಂದ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡಾರಂತನೂ ತಪ್ಪು. ಭವಿಷ್ಯೋತ್ತರ ಪುರಾಣದಲ್ಲಿದೆ, ಭಾಗವತದಲ್ಲಿ ಪ್ರಮಾಣ ಇದೆ, ಇನ್ನೂ ಅನೇಕ ಗ್ರಂಥಗಳಲ್ಲಿ ಪ್ರಮಾಣ ಇದೆ ಮಹಾಲಕ್ಷ್ಮಿನೇ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಇವತ್ತಿನವರೆಗೂ ಅನೇಕ ರೀತಿಯವರು ಸ್ಮಾರ್ತರು ಕೂಡ ಮಹಾಲಕ್ಷ್ಮಿಯನ್ನೇ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತೇಳಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ತಮ್ಮಲ್ಲಿ ಮೂರ್ತಿ ಸ್ಥಾಪನೆ ಮಾಡಿಕೊಂಡು. ಆದ್ದರಿಂದಾಗಿ ಅವಳು ಪಾರ್ವತಿ ಅಲ್ಲ. ಅಲ್ಲ ಅಂತಂದರೆ ಸನ್ನಿಧಾನ ಇದೆ, ಯಾಕಂದ್ರೆ ಲಕ್ಷ್ಮೀದೇವಿಯ ಜೊತೆಗೆ ಎಲ್ಲರ ಸನ್ನಿಧಾನ ಇದೆ. ಅದೇ ರೀತಿಯಾಗಿ ತುಳಜಾಪುರದಲ್ಲಿಯೂ ಕೂಡ ದುರ್ಗಾ, ಯಾಕೆಂದರೆ ತುಳಜಾಪುರ ಅಂದರೆ ತ್ವರಿತಾಲಯ ಅಂತ ಹೆಸರು. ಸುಮತಿ ಅಂತಕ್ಕಂಥವಳು ಕರೆದಾಕಂಡಕ್ಕೆ ಓಡಿ ಬಂದಳು, ಬೇಗಿನ ಓಡಿ ಬಂದಳು. ಆದ್ದರಿಂದ ತ್ವರಿತಾಪುರ ಅಂತ ತಿಳ್ಕೊಂಡಂತಾಯಿತು, ತ್ವರಿತಾಲಯ ಅಂತಾಯಿತು. ತ್ವರಿತಾಲಯ ಹೋಗಿ ತುಳಜಾಲಯ ಅಂತಾಯಿತು, ತುಳಜಾಪುರಿ ಅಂತಾಯಿತು. ಭಕ್ತರ ಮನಸ್ಸಿಗೆ ಓಡಿ ಬಂದು ದುರ್ಗಾದೇವಿ ಮೂಲತಃ ಲಕ್ಷ್ಮೀದೇವಿಯೇ. ಆದ್ದರಿಂದಾಗಿ ದುರ್ಗಾ ಸಪ್ತಶತಿಯಲ್ಲಿ ಅನೇಕ ಪದಗಳು ಪಾರ್ವತಿಗೆ ಲಾಭ ಆಗುವುದಿಲ್ಲ, ಲಕ್ಷ್ಮೀದೇವಿಗೆ ಲಾಭ ಆಗ್ತದೆ. ಆದ್ದರಿಂದಾಗಿ ಎಲ್ಲೆಲ್ಲಿ ದುರ್ಗಾದೇವಿ ಇದೆ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ನಂತರ ಕೆಲವರಲ್ಲಿ ಶೈವ ದುರ್ಗಾ, ವಿಷ್ಣು ದುರ್ಗಾ, ಹುಚ್ಚು ಕಲ್ಪನೆ, ಎಲ್ಲ ದುರ್ಗಾದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿನೇ. ಆ ನಂತರ ಉಳಿದ ದೇವತೆಗಳು ಅನಂತರವಾಗಿರ್ತಾರೆ. ಆದ್ದರಿಂದಾಗಿ ಈ ವಾದಕ್ಕೆ ಅರ್ಥವಿಲ್ಲ, ಅದರಿಂದಾಗಿ ಸಂಶಯ ಬರಬಾರ್ದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೋಡಪ್ಪ, ಪೂಜ್ಯರು ಅಂತ ಅನ್ನೋ ವಿಷಯದಲ್ಲಿ ಅವ್ರ ಪೂಜ್ಯರು ಬೇರೆ, ನಮ್ಮ ಪೂಜ್ಯರು ಬೇರೆ. ಆದ್ದರಿಂದ ಅವರು ಹೊಂದಿದ್ದಾರೆ, ಆದ್ದರಿಂದಾಗಿ ಅದು ಪ್ರಮಾಣ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಪುರಾಣಗಳನ್ನು ವೇದವ್ಯಾಸರು ಬರೆದಿದ್ದಾರೆ ಅಂತೇಳಿ ನಾವು ತಾಮಸ ಪುರಾಣವನ್ನು ಕೂಡ ಪ್ರಮಾಣವಾಗಿ ಇಟ್ಟುಕೊಳ್ಳೋದಿಲ್ಲ. ಆದರೆ ಅದು ನಿಜವಾಗಿಯೂ ಬೇರೆ ಅರ್ಥದಲ್ಲಿ ಅತ್ಯಂತ ಪ್ರಾಮಾಣಿಕ ಗ್ರಂಥವೇ. ಆದರೆ ಮೇಲಿನ ಅರ್ಥದ ಪ್ರಕಾರ ಶಿವ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಸೂರ್ಯ ಸರ್ವೋತ್ತಮ ಅಂತ ಹೇಳುವ ಗ್ರಂಥಗಳು. ಆದ್ದರಿಂದಾಗಿ ವೇದಾನುಕೂಲವಾದ ಪುರಾಣಗಳ ವಾಕ್ಯಗಳನ್ನೇ ನಾವು ಪ್ರಮಾಣ ಅಂತ ಇಟ್ಟುಕೊಳ್ತೇವೆ ಅಂತ ನಾವು ಮುಂದೆ ಜೋಡಿಸೋರಿದ್ದೇವೆ. ಕೇವಲ ವೇದವ್ಯಾಸ ರಚಿತತ್ವ ಅಲ್ಲ, ಹೊರತು ಅವು ವೇದಾನುಕೂಲ ಆಗಿವೆ. ಯಾಕೆಂದರೆ ವೇದ ವಿಭಾಗ ಮಾಡಿದ ವೇದವ್ಯಾಸ ದೇವರ ಅಭಿಪ್ರಾಯಾನುಕೂಲವಾಗಿ ಅಂತ ತಿಳ್ಕೊಂಡಂಥ ಪ್ರಮಾಣ ಅಂತ ಅನ್ನೋದು ಮುಂದೆ ಹೇಳೋರಿದ್ದೇವೆ. ಏನೇ ಇರಲಿ, ಅಪೌರುಷೇಯವಾದ ವೇದದಲ್ಲಿ ಯಾವ ದೋಷಗಳು ಇಲ್ಲ. ಆಯ್ತಪ್ಪ, ಪ್ರತಿಪದಾನ ಹಿಡ್ಕೊಂಡು ಸಪ್ತಮಿ ತನಕ ವೇದ ಅಪೌರುಷೇಯ, ವೇದ ಪ್ರಮಾಣ ತಲೆ ತಿಂದ್ರಿ. ಅಪೌರುಷವಾಗಿ ಬೇಕೇ ಬೇಕೇನ? ಅಪೌರುಷವಾಗಿ ಇಲ್ದಿದ್ದಿಲ್ಲ ಅಂದ್ಗೇನ? ವೇದ ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಯಾಕೆ ಏನು ಗಂಟು ಹೋಗ್ತದೆ? ಈ ಪ್ರಶ್ನೆಗಳ ಉತ್ತರವನ್ನು ನಾಳಿನ ದಿವಸ ನೋಡೋಕ್ಲಿಕ್ಕೆ ಪ್ರಯತ್ನಿಸೋಣ. ಇದು ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ. ಇಲ್ಲೇ ಉಡುಪಿಯಲ್ಲೇ ಇದ್ದುಕೊಂಡು ಇದನ್ನು ಪ್ರಸಾರ ಮಾಡ್ತಾ ಇರೋದರಿಂದಾಗಿ
ಇಲ್ಲಿರ್ತಕ್ಕಂಥ ದುರ್ಗಾದೇವಿ ಸಮೀಪದಲ್ಲಿ. ಆನಂತರ ಅವನ ದುರ್ಗಾದೇವಿಯ ಮಹಾಲಕ್ಷ್ಮಿ ಪುತ್ರರಾದ ಶ್ರೀಮದಾಚಾರ್ಯರು, ಅವರ ಸ್ಥಾಪಿತ ಶ್ರೀಕೃಷ್ಣ, ಪಾದರಾಜರು ಸ್ಥಾಪನೆ ಮಾಡಿದ ಗೌರವ ಮತ್ತು ಪ್ರಾಣದೇವರು, ಇವರ ಸನ್ನಿಧಾನದಲ್ಲಿ ಇವತ್ತಿನ ಸೇವೆಯನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ.